ಈಗ ಎರಡನೇ ಶಂಕನು ಯಾವ ಆಕಡ ಅದಿಲ್ಲ ಆಕಡ ಇಲ್ಲ ತೆಳಗಿಂದ ನೋಡ್ಬೇಕು. जो अभावं को पारमार्थिक माने तो अद्वैत की हानि होगी. समाधान ಇಲ್ಲಿ ಅಧ್ಯಾಸ್ಕೆ ಪ್ರಸಂಗ ಮೇ ಚಾರಿ ಶಂಕ ಐತಲ್ಲ, ಈ ಕಡೆ ಎರಡು ಅಕಳ ನಾವು ಈ ಕಡೆ ಹಾಕಿದ್ವಿ, ಎರಡು ಅಕಳ ಅದು ನೋಡಿ ಎಲ್ಲಿ ಅದದು. ಸಿಕ್ಕದ ಮೇಲೆ ಎರಡು ಶಂಕ, ನಾಲ್ಕು ಶಂಕ ಹೇಳ್ತಂದಾರಲ್ಲ. दुसरी ಅಂತ ಬರ್ದಾರ ಹಿಂದಿ ಒಳಗ. दूसरी निम्न ತಿಳಿದ ಎರಡು ಆಕಡೆ ಹಾಕ್ರಿ. दूसरी शंका ये है शुक्ति में रजत अभाव व्यावहारिक है और पारमार्थिक अत्यंत अभाव है. ये पूर्व कया ನೀವು ಹಿಂದಿನ ಪೇಜ್ ಮೇಲೆ ಅಂದ್ರೆ 127 ಪೇಜ್ ಮೇಲೆ ಏನು ಹೇಳಿದ್ರಿ ಅಂತ ಕೇಳಿದರೆ, ಶುಕ್ತಿಯಲ್ಲಿ ಬೆಳ್ಳಿದು ಪಾರಮಾರ್ಥಿಕ್ ಅಭಾವ ಅಂತ ಹಿಂಗೆ ಹೇಳ್ಕೊಂಡು ಬಂದ್ರಿ. ಹಿಂದಿನ ಪೇಜ್ದಾಗ ಹೇಳಿರಿ ನೀವು. ದೆನ್ कल्पित के अभाव की पारमार्थिक सत्ता है. ಹಿಂದಿನ ಪೇಜ್ ಮೇಲೆ 27 ಪೇಜ್ ಮೇಲೆ कल्पित के अभाव की पारमार्थिक सत्ता है 27 ಅದ. ಅದನ್ನು ಪೂರ್ವ ಅಂದ್ರೆ ಇಲ್ಲೇ 27 ಹೇಳ್ಯಾರ. ಇತ್ತಿಗೆ ಶುಕ್ತಿಯಲ್ಲಿ ಬೆಳ್ಳಿದು ಅಭಾವ ವ್ಯಾವಹಾರಿಕ ಅಥವಾ ಪಾರಮಾರ್ಥಿಕ ಅತ್ಯಂತ ಅಭಾವ ಯ ಪೂರ್ವಕಯ ಹಿಂದೆ ಹೇಳಿದ್ರಿ. ಸೊ ಸಂಭವೇ ನಹಿ, ಅದು ಸಂಭವಿಸುವುದಿಲ್ಲ. ಅದೇನಿಲ್ಲ, ಸಂಭವಿಸುವುದಿಲ್ಲ. ಯಾನ್ ಸಂಭವಿಸುವುದಿಲ್ಲ ಅಂತ ಹೇಳ್ದಂಗಾಯ್ತು ನಿಮ್ಗೆ. ಬೆಳ್ಳಿದು ಅಭಾವ, ಅದು ಬೆಳ್ಳಿ ಅಭಾವ, ಅದು ಪಾರಮಾರ್ಥಿಕ ಅಂತ ಅನ್ನೋದು ಸಂಭವಿಸುವುದಿಲ್ಲ. ಪಾರಮಾರ್ಥಿಕ ಅಂದ್ರೆ ಒಂದೇ ಒಂದು ಚೇತನ, ಚೇತನ ಬಿಟ್ಟು ಮತ್ತೊಂದು ಯಾವುದು ವಸ್ತು ಪಾರಮಾರ್ಥಿಕ ಇರುವುದೇ ಇಲ್ಲ. ಪರಂತು ನೀವು ಬೆಳ್ಳಿ ಅಭಾವ ಇದು ಪಾರಮಾರ್ಥಿಕ, ಬೆಳ್ಳಿ ಅಭಾವ ಪಾರಮಾರ್ಥಿಕ ಅಂತ ಹಿಂದೆ ಹೇಳಿರಿ. ಅದು ಬೆಳ್ಳಿ ಅಭಾವ ಪಾರಮಾರ್ಥಿಕ ಆಗುವುದಿಲ್ಲ. ಬೆಳ್ಳಿ ಅಭಾವ ಇದು ಪಾರಮಾರ್ಥಿಕ ಆಗುದು ಹೇಳಿದ್ರಿ, ಕರೆ ಇದು ಸಂಭವಿಸುವುದಿಲ್ಲ ಅಂತ ಕಾಯ್ತೆ. अद्वैतवाद में केवल एक चेतन ही पारमार्थिक है. ನಿಮ್ಮ ಅದ್ವೈತ ಮತದಲ್ಲಿ ಒಂದೇ ಒಂದು ಚೇತನವೇ ಪಾರಮಾರ್ಥಿಕ ಅದ. ಚೇತನವೇ ಮೂರು ಸತ್ತ ಅಂದ್ರೆ ವ್ಯಾವಹಾರಿಕ ಸತ್ತ, ಪ್ರಾತಿಭಾಸಿಕ ಸತ್ತ, ಒಂದು ಪಾರಮಾರ್ಥಿಕ ಸತ್ತ. ಪಾರಮಾರ್ಥಿಕ ಅಂದ್ರೆ ಸತ್ಯ ಇರುವುದು ಒಂದೇ ಒಂದು ಚೇತನೆ, ಬೇರೆ ಯಾವ ವಸ್ತುಗಳು ಚೇತನ ಬಿಟ್ಟು ಸತ್ಯ ಇಲ್ವೇ ಇಲ್ಲ. ಪಾರಮಾರ್ಥಿಕ ತಾಸೆ ಭಿನ್ನಕ್ಕೂ ಪಾರಮಾರ್ಥಿಕ ಮಾನೆಂತು ಅದಕ್ಕಿಂತ ಭಿನ್ನ ಇದ್ದಂತಕ ಪಾರಮಾರ್ಥಿಕ ಒಪ್ಪಿದ್ದ ಅಂದರೆ ಆ ಪಾರಮಾರ್ಥಿಕಕ್ಕಿಂತಲೂ ಭಿನ್ನ. ತಾಸೆ ಆ ಯಾವ ಹಿಂದೆ ಪಾರಮಾರ್ಥಿಕ ಅಂದ್ರೆ ಒಂದೇ ಒಂದು ಚೇತನ. ಅದ್ವೈತ ಮತದಲ್ಲಿ ಒಂದೇ ಒಂದು ಚೇತನೇ ಪಾರಮಾರ್ಥಿಕ. ಆ ಚೇತನ ಪಾರಮಾರ್ಥಕ್ಕಿಂತಲೂ ಭಿನ್ನ ಪಾರಮಾರ್ಥಿಕ ಅಂತ ನೀವು ಈಗ ಒಪ್ಪಿದ್ರಿ ಅಂದ್ರೆ अद्वैत की हानि होगी. अद्वैत की हानि होगी. अद्वैत की हानि ಅಂದ್ರೆ ಒಂದೇ ಒಂದು ಪಾರಮಾರ್ಥ ಅಂದ್ರೆ ಅದು ಸತ್ ಹೌದಿಲ್ಲ. ನಿಮ್ಮ ಅದ್ವೈತ ಮತದಲ್ಲಿ ಪರಮಾತ್ಮ ಒಬ್ಬನೇ ಒಂದು ಸತ್ ಸ್ವರೂಪ ಇದ್ದಾನ. ಸತ್ ಇತ್ತು. ಇನ್ನೂ ಒಂದು ಮತ್ತೊಂದು ಪದಾರ್ಥ ನೀವು ಸತ್ ಅಂತಂದ್ರಿ, ಅದೊಂದು ಸತ್ತ, ಇದೊಂದು ಸತ್ತ. ಎರಡಾದ್ಮೇಲೆ ದ್ವೈತಾಪತ್ತಿ ಬರ್ತದೆ. ದ್ವೈತಾಪತ್ತಿ ಬರ್ತೈತಿ, ಅದ್ವೈತ ಹೋಯ್ತು. ತಿಳಿತಿಲ್ಲ, ಅದ್ವೈತಕ್ಕೆ ಹಾನಿ ಹೋಗಿ ಅಂತ ಗೊತ್ತೈತಿಲ್ಲ. शुक्ति में पारमार्थिक रजत है नहीं. पारमार्थिक रजत शुक्ति में है नहीं. शुक्तिಯಲ್ಲಿ पारमार्थिक ಬೆಳೆ ಇಲ್ವೇ ಇಲ್ಲ. ಯಾತೆ ಪಾರಮಾರ್ಥಿಕ ರಜತ್ का अभाव है. ಪಾರಮಾರ್ಥಿಕ ಬೆಳ್ಳಿದು ಅಭಾವ ಐತಿ ಹಿಂಗೆ ಹೇಳುದು ನಿಮ್ದು ಸಂಭವಿಸುವುದಿಲ್ಲ. कहना तो पारमार्थिक रजत का अभाव है, ये कहना तो संभव है.
ಬೆಳ್ಳಿದು ಪಾರಮಾರ್ಥಿಕ ಅಭಾವ. ಪಾರಮಾರ್ಥಿಕ ಸತ್ಯವಾಗಿ ಬೆಳ್ಳಿ ಇಲ್ಲ, ಸತ್ಯವಾಗಿ ವಾಸ್ತವಿಕವಾಗಿ ಬೆಳ್ಳಿ ಹಿಂಗೆ ಹೇಳೋದು ಸಂಭವಿಸ್ತದ. ಪರಂತು ಆದ್ರೂ ಏನ್ ಹೇಳೋದು ಸಂಭವಿಸಲ್ಲ ನಿಮ್ದು ಅಂತ ಕೇಳಿದ್ರೆ, ಅಭಾವ ಪಾರಮಾರ್ಥಿಕ ಹೈ ಏಕಾನ ಮಾತ್ರ ಸಂಭವೇನಿ. ನಿಮ್ಗೆ ತಿಳ್ಕೊಳ್ಳೋ ಸಲಿಯಾಕ ಅಲ್ಲಿ ಆಕಳ ಹಾಕಿದ್ ನೀವು. ಅಭಾವ ಪಾರಮಾರ್ಥಿಕ ಅದಲ್ಲ ಶುರುವಾತಿಗೆ ಶುಕ್ತಿ ಮೇಲೆ ಅನ್ಕೋಬೇಕು ಧರ್ಸಟ್ಟಿ. ಪಾರಮಾರ್ಥಿಕ ಕೈ ಎರಡು ಆಕಡ ಹಾಕಿ ಆಕಡ ಹಾಕದ ಗೊತ್ತಾಗ್ತದ. ಎಲ್ಲರ ಬರೀ ನೀವು ಆಕಡಾಗ ಅಪ್ಲೆ ಓದಬೇಕು. ಹಾ, ಪಾರಮಾರ್ಥಿಕ 2 ನೀವು ಬದಿ ಹಾಕಿದ್ರು ಬರ್ತದ. ಅಭಾವ 1 ಹೈ 3. ಅಭಾವ ಪಾರಮಾರ್ಥಿಕ ಹೈ. ಅಭಾವ ಪಾರಮಾರ್ಥಿಕ ಹೈ. ಪಾರಮಾರ್ಥಿಕ 2 ಅಭಾವ 1 ಅಂದ್ರೆ ಅಭಾವ ಓದಿ ಪಾರಮಾರ್ಥಿಕ ಹೈ ಮೊದಲ ಅಭಾವ. ಪಾರಮಾರ್ಥಿಕ 2 ಅಭಾವ 1 ಹೈ 3. ಏಕನ ಮಾತ್ರ ಸಂಭವೇನಿ. ಹಿಂಗೆ ಹೇಳೋದು ಮಾತ್ರ ಸಂಭವಿಸುವುದಿಲ್ಲ. ನಿಮ್ಗೆ ಪಾರಮಾರ್ಥಿಕ ಬೆಳ್ಳಿದ ಅಭಾವ ಐತಿ ಅಂತ ಹಿಂಗೆ ಹೇಳೋದು ಸಂಭವಿಸ್ತೈತಿ. ಸತ್ಯವಾಗಿ ಬೆಳ್ಳಿ ಇಲ್ಲ ಅಂತ ಹಿಂಗೆ ಹೇಳೋದು ಸಂಭವಿಸ್ತೈತಿ. ಬರ ಅಭಾವ ಪಾರಮಾರ್ಥಿಕ ಐತಿ ಹಿಂಗೆ ಹೇಳೋದು ಸಂಭವಿಸಲ್ಲ. ನಿಮ್ಗೆ ಯಾವ್ದು ಗೊತ್ತೇನು ಶಂಕ? ಅಭಾವ ಸಂಭವಿಸುದಿಲ್ಲ. ಸತ್ಯವಾಗಿ ಪಾರಮಾರ್ಥಿಕ ಅಭಾವದ ಹಿಂಗೆ ಹೇಳೋದು ಸಂಭವಿಸ್ತದ. ಸತ್ಯವಾಗಿ ಬೆಳ್ಳಿ ಇಲ್ಲ, ಸತ್ಯವಾಗಿ ನೋಡಿದ್ರೆ ಬೆಳ್ಳಿ ಅಭಾವ ಐತಿ ಅಂತ ಹಿಂಗೆ ಹೇಳೋದು. पण अभाव पारमार्थिक आहे ಹಿಂಗೆ ಹೇಳೋದು ಸಂಭವಿಸುವುದಿಲ್ಲ. ಈ ಸಣ್ಣದೈತಿ ನೋಡೋದು ಥೋಡೇನೆ ಅದ ಸಮಾಧಾನ. ಈಚೆ ಕಡೆ ಪೇಜ್ 2 ಇತ್ತಾಳಿ ಕಡೆ ಇಲ್ಲಿ ಅಲ್ಲಿ ತಾಳಿ ಇದ್ದ. जो अभाव को पारमार्थिक माने तो अद्वैत की हानि होगी. अभाव जर कदाचित ನೀವು ಪಾರಮಾರ್ಥಿಕ ಅಂದ್ರೆ ಅದ್ವೈತ ಹಾನಿ ಆಗುತ್ತದೆ. ಅಭಾವ ಒಂದು ಪಾರಮಾರ್ಥಿಕ, ನಿಮ್ ಚೇತನ ಒಂದು ಪಾರಮಾರ್ಥಿಕ. ಎರಡು ಒಂದೇ ಒಂದದು ಚೇತನ ಪಾರಮಾರ್ಥಿಕ ಒಂದೇ. ಬಟ್ ನೀವು ಯಾರು ಹೇಳಿದ್ರೆ ದ್ವೈತಾಪತ್ತಿ ಬರುತ್ತದೆ. ಹೆಂಗ ಸತ್ತಲ್ಲ ಅಸತ್ತಲ್ಲ, ಸತ್ತ ಅಂತ ಹೇಳಿದ್ರೆ ದ್ವೈತಾಪತ್ತಿ ಬರುತ್ತದೆ. शंका का ये समाधान है. नोड़ सिद्धांत में अंदर ಮೊದಲು ಅನ್ಕೋಬೇಕು. ಸಿದ್ಧಾಂತ में ಅದು ನಡವರ್ಕ್ ಬಂದದ ಸಿದ್ಧಾಂತ. सकल पदार्थ कल्पित है. ಸಿದ್ಧಾಂತದ ಎಲ್ಲ ಪದಾರ್ಥಗಳು कल्पित अदाव. तिन कल्पित का अभाव पारमार्थिक है. कल्पित निवृत्ति रूप अभाव. कल्पित निवृत्ति रूप ಅಭಾವ. ಸಿದ್ಧಾಂತ ಮತದ ಸಂಬಂಧ ಹೇಳಬೇಕಾರೆ, ಸಿದ್ಧಾಂತ ಮತದಲ್ಲಿ ಎಲ್ಲ ಪದಾರ್ಥಗಳು ಏನಿದ್ದಾವ ಕಲ್ಪಿತನೇ ಇದ್ದಾವ. ಕಲ್ಪಿತ ಅಂದ್ರೆ ಗೊತ್ತಾಗ್ತಲ್ಲ. ನಾನು ಅಲ್ಲ ಇಲ್ಲ ಇಲ್ಲ ಅಂದ್ರೆ ಗೊತ್ತಾಗ್ತದ. ಹಾ, भ्रांति से भाष्य, भ्रांति से जो होवे नहीं, जो होवे नहीं और स्वप्न पदार्थ की भ्रांति से प्रतीत होवे. स्वप्न पदार्थ की नहीं भ्रांति से प्रतीत होवे. जो होवे नहीं इटेट, जो होवे नहीं प्रभु बंजी मग ಇಲ್ಲ. जो होवे नहीं बंजी मग ಇಲ್ಲ ಅಂದ್ರೆ ಸ್ವಪ್ನ ಪದಾರ್ಥ की भ्रांति से भाषे. ಆ ಕಡೆ ಹೋಗ್ತದೆ ಅಂತ ಹೇಳಿ ಸ್ವಪ್ನ ಪದಾರ್ಥ ನ್ಯಾಯ ಭ್ರಾಂತಿ ಸೇ ಭಾಷೆ. ತಿಳಿತ? ಸಿದ್ಧಾಂತದಲ್ಲಿ ಎಲ್ಲ ಕಲ್ಪಿತಿರುತ್ತವೆ. ತಿನ್ಕ ಅಭಾವ ಪಾರಮಾರ್ಥಿಕ ಅಂದ್ರೆ ಏನಂದಂಗಾಯ್ತು, ಎಲ್ಲ ಕಲ್ಪಿತ ಪದಾರ್ಥದೊಳಗೂ ನಾವು ಅಭಾವ ಏನು ಹೇಳ್ತೇವಲ್ಲ, ನಾವು ಪಾರಮಾರ್ಥಿಕ ಅಂತ ಹೇಳೋದು ಅಭಿಪ್ರಾಯನು ಕಲ್ಪಿತ ನಿವೃತ್ತಿ ಎಲ್ಲ ಅಧಿಷ್ಠಾನ ಸ್ವರೂಪನೇ ಅದ. ಹಿಂದ ವಿಚಾರ ಸಾಗರ 60 ಅಂದ್ರೆ 1:60 59 ಟಿಪ್ಪಣಿ ಕಲ್ಪಿತ ನಿವೃತ್ತಿ. ಕಲ್ಪಿತ ಅಂದ್ರೆ ಎಲ್ಲ ಪ್ರಪಂಚ ಎಲ್ಲ ಕಲ್ಪಿತನೇ ಅದ.
ಕಲ್ಪಿತ ಅಂದ್ರೆ ಪ್ರಪಂಚ, ಪ್ರಪಂಚದಿಂದ ಕಲ್ಪಿತನೇ ಅದ. ಅಂದ್ರೆ ಕಲ್ಪಿತಕ್ಕೆ ನಿವೃತ್ತಿ ಅಧಿಷ್ಠಾನ ಸ್ವರೂಪ ಅಂದ್ರೆ ಬ್ರಹ್ಮ ಸ್ವರೂಪನೇ ಅದ. ಕಲ್ಪಿತ ನಿವೃತ್ತಿ ಅಂದ್ರೇನೆ ಅಧಿಷ್ಠಾನ ಸ್ವರೂಪ ಅಂತ ಹೇಳ್ತೇವೆ ನಾವು. ಹೌದಿಲ್ಲ? ಜಗತ್ತಿಂದು ಅಭಾವ ಅಂದ್ರೆ ಬ್ರಹ್ಮ. ಅಲ್ಲಿ ಕೊಟ್ಟರು ಅವನು ನ್ಯಾಯಮಕ ಅಂತ ಇಲ್ಲಿ ಪ್ರಸಂಗ ಬರಲ್ಲ. ಇಲ್ಲಿ ಅಂತ ತೊಳೆದಿರುತ್ತಿಲ್ಲ. ಶಂಕರಾಚಾರ್ಯನ ಹೇಳ್ಯಾರ ಕಲ್ಪಿತ ನಿವೃತ್ತಿ ಅಧಿಷ್ಠಾನ ಸ್ವರೂಪ. ಅದಕ್ಕೆ ಉದಾಹರಣೆ ತಳದವ್ರು ಕೊಟ್ಟರು. ಸ್ಥಾಣು ಪುರುಷ, ಪುರುಷನ ಅಭಾವ ದೃಷ್ಟಾಂತದೊಳಗೆ ಪುರುಷನ ಸ್ಥಾನ ಕೊಟ್ಟರು. ಪುರುಷನ ಅಭಾವ ಅಂದ್ರೆ ಸ್ಥಾಣು, ಪುರುಷನ ಅಭಾವ ಅಂದ್ರೇನೆ ಸ್ಥಾಣು. ಹಂಗ ಜಗತ್ತಿನ ಅಭಾವ ಅಂದ್ರೆ ಬ್ರಹ್ಮ. ಜಗತ್ತಿನ ಅಭಾವ ಅಂದ್ರೆ ಬ್ರಹ್ಮ. ಅಭಾವ ಉಳವಲ್ಲ, ಜಗತ್ ಅಭಾವ. ಜಗತ್ತಿನ ಅಭಾವ ಅಂದ್ರೇನು? ಬ್ರಹ್ಮ. ಹಂಗ ಕಲ್ಪಿತ ನಿವೃತ್ತಿ ಅಂದ್ರೆ ಅಧಿಷ್ಠಾನ. ಕಲ್ಪಿತ ನಿವೃತ್ತಿ ಅಂದ್ರೆ ಅಧಿಷ್ಠಾನ ಅಂದ್ರೆ ಬ್ರಹ್ಮ. ಅವ ಪಾರಮಾರ್ಥಿಕ. ನಾವು ಹೇಳುದು ಬರಬನ್ನಿ ಅದ ಅಂತ ಎಲ್ಲ ಆಚಾರ್ಯದಿಂದ ಹೇಳುದು ಯೋಗ್ಯ. ನಿಮ್ ಜಾನ बतले जिनका अभाव पारमार्थिक है सो ब्रह्म रूप है. ये भाष्यकारों को सम्मत है. ಇದು ಭಾಷ್ಯಕಾರ ಅಂದ್ರೆ ಆಚಾರ್ಯ ಶಂಕರಾಚಾರ್ಯಗೆ ಸಮ್ಮತದ. ಅಲ್ಲೇ ಬರಬೇಕಿದು ಟಿಪ್ಪಣಿ 1.60 ಅಂತ. ಭಾಷ್ಯಕಾರಕ್ಕೂ ಸಮ್ಮತ ಆಯ್ದಲ್ಲ. ಅದು ಇದೇ 8ನೇ ಪ್ರಕಾಶ ಒಳಗ ಬಹಳ ವಿಸ್ತಾರವಾಗಿ ಕೊಟ್ಟರು. ಭಾಷ್ಯಕಾರಕ್ಕೂ ಸಮ್ಮತ ಆಯ್ದಲ್ಲ. ವಿಚಾರ ಸಾಗರ 59 ಬರಬೇಕಂದ್ರೆ ಹಾ 59 1.60 ಟಿಪ್ಪಣಿ 1.60 ವಾಕ್ಯಗಳು ನೆನಪು ಬರ್ತಾ ಇತ್ತು. ಅದೇ ಸ್ಥಾನ ಪುರುಷ ಶಬ್ದಗಳು ಜೋಡಣೆ ಮಾಡಿರಲ್ರಿ ಅಧಿಷ್ಠಾನ ಅದು ಅಂತ ನೆನಪು ಬರ್ತಾ ಇದೆ. ಟಿಪ್ಪಣಿ ಅಂದ್ರೆ ಕಲ್ಪಿತ ನಿವೃತ್ತಿ ಅಧಿಷ್ಠಾನ ರೂಪ ಉಪಲಕ್ಷಿತ ಅಧಿಷ್ಠಾನ ಸ್ವರೂಪ. ಕಲ್ಪಿತ ನಿವೃತ್ತಿ ಉಪಲಕ್ಷಿತ ಅಧಿಷ್ಠಾನ ಸ್ವರೂಪ. ಅದು ನ್ಯಾಯಮಗ್ರಂಥಕಾರ ಅವನ ಅನುಸಾರವಾಗಿ ಅಲ್ಲಿ ಹೇಳ್ಕೊಂಡ್ ಬಂದಾರ. ಅವ ಕಲ್ಪಿತ ನಿವೃತ್ತಿ ಅಧಿಷ್ಠಾನಕ್ಕಿಂತಲೂ ಭಿನ್ನ ಐತೆ ಅನ್ನೋದ್ರಾಗ ಇವರು ಉಪಲಕ್ಷಿತ ಅಂತ ಹೇಳ್ಯಾರ. ಹಾ ಯಾಮೇ ಯುಕ್ತಿ ಅಂದ್ರೆ ಅವ ಭಿನ್ನ ಅದಾನ ಉಪಲಕ್ಷಿತ. ಉಪಲಕ್ಷಿತ ಕೊಡೋದು ತಾತ್ಪರ್ಯ ಏನು? ಏನು ಅಂದ್ರೆ ಅವನು ಅದು ಕೇವಲ ಲಕ್ಷಣ ಮಾಡಿ ತೋರಿಸಿ ಹೋಗ್ತದೆ. ಉಪಲಕ್ಷಿತ ಅಂದ್ರೆ ಏನು? ಜೀವನ್ಮುಕ್ತಿ ವಿಧೇಯ ಮುಕ್ತಿ ಪ್ರಪಂಚ ಇದು ಜೀವನ್ಮುಕ್ತ ಇದ್ದಾಗ ಈಗ ತೋರ್ಸ್ತದೆ ಅವನಿಗೆ. ವಿಧೇಯ ಮುಕ್ತಿಯಲ್ಲಿ ಅಂತ ಕಣಗಿಲ್ಲ. ಹಂಗಾಗಿ ವಿಧೇಯ ಮುಕ್ತಿಯಲ್ಲಿನೂ ಪುನರುತ್ತ ತಿಳ್ಕೊಂಡು ನಾವು ಉಪಲಕ್ಷಿತ ಅಂತ ಇಟ್ಟಿದ್ದೆವು. ಅಲ್ಲಿ ವಿಶೇಷಣ ಬರ್ಬೋದು. ಯಾಮೇ ಯುಕ್ತಿ ಹಾಗೆ ಕಹಿಂಗಿ. ಈಗ ನಾವು ಮುಂದೆ ಯುಕ್ತಿ ಇದ್ರದ್ದು ಹೇಳ್ತೇವೆ. ಏನು ಹೇಳ್ತೀರಿ ಅಂದ್ರೆ 8ನೇ ಪ್ರಕಾಶ ಒಳಗ 436 ಬಿಡಿದು 40 ತನಕ ಹೇಳ್ತೇವೆ. 4 ಹೆಡಿಂಗ್ ಅದಾವ. 436 ಎಲ್ಲಿ ಯುಕ್ತಿ ಯುಕ್ತಿ ಇದು ಯುಕ್ತಿ ಮುಂದೆ ಹೇಳ್ತೇವೆ ಹೋಗ್ತಾರೆ. ಮುಂದಂದ್ರೆ 436 ಪೇಜ್ 40 436 ಹಿಡಿದು 40 36 37 38 ಅದೇ ಅದು ವಿಷಯ ಅಲ್ಲ. 436 ಹಿಡಿದು 40 ತನಕ. इस कारण से अद्वैत की हानि नहीं. ಈ ಕಾರಣದಿಂದ ಅದ್ವೈತದ ಹಾನಿ ಆಗುವುದಿಲ್ಲ. ತ್ರಿತ ನಿಮಗೆ ಶಂಕಾ ಸಮಾಧಾನ. ಶಂಕಾ ಏನ್ ಮಾಡಿದವ? ಪಾರಮಾರ್ಥಿಕ ಅಭಾವ ಹೇಳ್ಬೇಡ್ರಿ. ಆ ಅಭಾವಕ ನೀವು ಪಾರಮಾರ್ಥಿಕ ಅನ್ಬೇಡ್ರಿ. ಅಭಾವಕ ಅವ್ರೇನ್ ಹೇಳಿದ್ರು? ಕಲ್ಪಿತದ ನಿವರ್ತಿ ಅಂದ್ರೆ ಅಭಾವ, ಅದೆಲ್ಲ ಪಾರಮಾರ್ಥಿಕನೇ ಅದ. ಕಲ್ಪಿತ ನಿವರ್ತಿ ಅಧಿಷ್ಠಾನ ಸ್ವರೂಪ ಹೇ. ಭಾಷೆಕಾರ ಹೇಳ್ಯಾರ ಕಲ್ಪಿತ ನಿವೃತ್ತಿ ಅಂದ್ರೆ ಅಧಿಷ್ಠಾನ ಸ್ವರೂಪ. ಜಗತ್ತಿನ ಅಭಾವ ಅಂದ್ರೆ ಬ್ರಹ್ಮ. ಸ್ಥಾನು ಪುರುಷದಾಗ ಪುರುಷನ ಅಭಾವ ಅಂದ್ರೆ ಸ್ಥಾನು ಅಂದ್ರೆ ಬಾ ಸಮಾನಾಧಿಕರಣ ಮಾಡಿ ನಾವು ಹೇಳುತ್ತೇವೆ. ಜಗತ್ತಿನ ಬಾದ ಮಾಡಿ ಬ್ರಹ್ಮ ಹೇಳುತ್ತೇವೆ. ತಿಳಿತಾ? ಈಗ 3ನೇ ಶಂಕಾ ನೋಡಿ. ಶಂಕಾ ತಿಳಿತಲ್ಲ, ಶಂಕಾ ಸಮಾಧಾನ ತಿಳಿತಲ್ಲ, ತಿಳಿತಿಲ್ಲ. ಈಗ 3ನೇ ನೋಡಿ. ಅಲ್ಲೇ ತೆಳಗ ಎಲ್ಲ 3ನೇ
ತೃತೀಯ तृतीय बघा हाँ तृतीय शंका ये है शुक्ति में अनिर्वचनीय रजत की उत्पत्ति नाश हुए है ये पूर्व कया ಹಿಂದಿನ ಪೇಜ್ ಮೇಲೆ ಹೇಳ್ಯಾರ ಹಿಂದಿನ ಇಷ್ಟು 227 ರಜತ್ ಪಾರಮಾರ್ಥಿಕ रजत पारमार्थिक अभाव शुक्ति में अनिर्वचनीय रजत की उत्पत्ति नाश हुए है ये पूर्व कहा हाँ ಹೇಳಿ ಹಿಂದಿನ ಪೇಜ್ನಾಗ ಹೇಳಿರಿ ಏನು ಹೇಳಿದಿರಿ ನೀವು ಶುಕ್ತಿಯಲ್ಲಿ ವ್ಯಾವಹಾರಿಕ ಅಲ್ಲ ವ್ಯಾವಹಾರಿಕ ಬೆಳೆದು ಉತ್ಪತ್ತಿ ನಾಶ ಆಗ್ತದ ವ್ಯಾವಹಾರಿಕ ಬೆಳೆದು ಉತ್ಪತ್ತಿ ನಾಶ ಆಗ್ತದಿಲ್ಲ ಈ ವ್ಯಾವಹಾರಿಕ ಬೆಳೆದು ವ್ಯಾವಹಾರಿಕ ಬೆಳ್ಳಿ ಬಂಗಾರ ಅವು ಉತ್ಪತ್ತಿನ ಅಥವಾ ಕಣ್ಯಾಗ ಮತ್ತು ಅವು ಒಂದ್ ವೇಳೆ ನಾವು ಮೂಡಿಸ್ದೆವು ಖರಾಬ್ ಆಯ್ತು ಅಥವಾ ಏನು ನಾಶನೂ ಆತಾವ ವ್ಯಾವಹಾರಿಕ ಮುಂದೆ ಮಕ್ಕಳಿಗೂ ಅದಂದ್ರೆ ಮೂಡಿಸ್ಕಿ ಮತ್ತೆ ಏನ್ರಿ ಮಾಡ್ತೇವೆ पण ಶುಕ್ತಿಯಲ್ಲಿ ತೋರುವ ಬೆಳ್ಳಿ ವ್ಯಾವಹಾರಿಕ ಬೆಳ್ಳಿ ಅಲ್ಲ ಏನು ಶುಕ್ತಿಯಲ್ಲಿ ತೋರ್ಬೇಕಂದ್ರೆ ಬೆಳ್ಳಿ ಆ ಬೆಳ್ಳಿದೂ ಉತ್ಪತ್ತಿನೂ ಹೇಳಿರಿ ಫಕ್ತ ವೇದಾಂತಿಗಳು ಅಷ್ಟೇ ಹೇಳ್ಯಾರ ವೇದಾಂತಿಗಳು ಮೇಲೆ ಶಂಕ ಇದು ವೇದಾಂತಿಗಳ ಮೇಲೆ ಬ್ರಹ್ಮಸ್ಥಳದಲ್ಲಿ ಅನಿರ್ವಚನೀಯ ವಿಷಯದ ಉತ್ಪತ್ತಿ ಫಕ್ತ ವೇದಾಂತಿಗಳು ಅಷ್ಟೇ ಒಪ್ಪ್ಯಾರ ಬಾಕಿದವ್ರು ಯಾರು ಒಪ್ಪಿಲ್ಲ ಅದಕ್ಕೆ ನೀವು ಶುಕ್ತಿಯಲ್ಲಿ ಬೆಳ್ಳಿದು ಉತ್ಪತ್ತಿನೂ ಹೇಳಿರಿ ಮತ್ತು ನಾಶನೂ ಹೇಳಿರಿ ಹಿಂದೆ ಹೇಳ್ಕೊಂಡ್ ಬಂದಿರಿ ಹಿಂದಿನ ಪೇದವ ಅದು ಎಲ್ಲಿ ಹೇಳಿರಿ ಪೂರ್ವಕಾಯ ಸೊ ಅದು ಸಂಭವಿಸೋದಿಲ್ಲ ಯಾಕೆ ಸಂಭವಿಸೋದಿಲ್ಲ ಜೋ ಶುಕ್ತಿ ಮೇ ಅಂತೇಳಿ ಬರ್ಕೋಬೇಕು ಯಾಕಂದ್ರೆ ಬೆಳ್ಳಿ ಉತ್ಪತ್ತಿ ನಾಶ ಮತ್ತು ಆಗ್ತದಲ್ಲ ಶುಕ್ತಿ ಮೇ ಇಲ್ಲಿ ಬರಿಬೇಕು ಶುಕ್ತಿ ಮೇ ಆ ಶುಕ್ತಿ ಮೇ ಐತೆ ಇಲ್ಲಿ ಶುಕ್ತಿ ಮೇ रजत के उत्पत्ति नाश होवे तो जो शुक्ति में हाँ जो शुक्ति में ಎಲ್ಲಿ ಬರೀತೀನಿ ನಿಮ್ಮೆಗ ನೋಡು ಜೋ ಕಾಯತಿ ಅದಲ್ಲ ಕಾಯತಿ ಮುಂದೆ ಜೋ ಅದಲ್ಲ ಜೋ ಅಂದ್ಕೊಳ್ಳೆ ಆ ರಜತ್ಕಿಂತ ಮೊದಲ ಜೋ ಆಗನ್ ಜೋ ಶುಕ್ತಿ ಮೇ ಅಂತ ಬರಿಬೇಕು ಶುಕ್ತಿ ಮೇ ರಜತ್ಗೆ ಅಂತ ನೀವು ಓದ್ಬೇಕು ಜೋ ಶುಕ್ತಿ ಮೇ ರಜತ್ಗೆ ಶುಕ್ತಿಯಲ್ಲಿ ಬೆಳೆ ಉತ್ಪತ್ತಿ ನಾಶ ಹೋವೇತೋ ಆಗಿದ್ದಾದ್ರೆ घट के उत्पत्ति नाश की न्याय रजत की उत्पत्ति नाश भी प्रतीत हुआ चाहिए ये घट उत्पत्ति ಆಗ್ತದ घट ನಾಶನೂ ಆಗ್ತದ घट ಉತ್ಪತ್ತಿನೂ ಆಗ್ತದ ನಾಶನೂ ಆಗ್ತದ ನಾವು ನೋಡ್ತೇವೆ ಕುಂಬಾರ ಮನೆಯು ಕೊಡ ತಯಾರಾಯಿತು ಮುಂದಕ್ಕೆ ಅಂತ ಒಡೆದೆವು ಅಂದಾಗ ಉತ್ಪತ್ತಿ ಆಗೋದು ನಮ್ಗೆ ಕಾಣಿಸ್ತದೆ ಅದರ ನಾಶನೂ ನಮಗೆ ಕಾಣಿಸ್ತದೆ ಅನಿಸ್ತದೆ ಹಂಗೆ ನೀವು ಹೇಳಲ್ಪಟ್ಟಂಥ ಶುಕ್ತಿಯಲ್ಲಿ ಬೆಳೆ ಉತ್ಪತ್ತಿ ಆಯಿತು ನಾಶ ಆಯಿತು ಮತ್ತು ಅದು ಯಾರಿಗೆ ಕಾಣಿಸ್ಬೇಕು ಘಟದ ಉತ್ಪತ್ತಿ ನಾಶ ನಮಗೆ ಹೆಂಗೆ ಕಾಣಿಸ್ತದ ಹಂಗೆ ಶುಕ್ತಿಯಲ್ಲಿ ತೋರುವ ಬೆಳ್ಳಿಗೂ ಕೂಡ ಉತ್ಪತ್ತಿ ನಾಶ ತೋರ್ಬೇಕಾಗಿತ್ತು ತೋರ್ತದೇನದು ಯಾರಿಗೂ ಕಾಣಿಸಲ್ಲ ನೋಡು ಕಾಣಿಸ್ತದೇನು ಅವನು ಶಂಕಾದಿಲ್ವ घट के उत्पत्ति की न्यायी हाँ उत्पत्ति की न्यायी ಅಂದ್ರೆ ಈಗ ಉತ್ಪತ್ತಿ ಕಿ ನ್ಯಾಯ ಉತ್ಪತ್ತಿ ತೋರುವಾಗ ಅಲ್ಲಿ ಘಟಕ ಮಣ್ಣದ ಕುಂಬಾರ ಮಾಡವ ಇವೆಲ್ಲ ಅದಾವಲ್ಲ ಅಲ್ಲಿ ಸಾಮಗ್ರಿಗಳು ಅಥವಾ ಹೊಡಿಯುವಾಗ ಒಂದು ದಂಡದ ಹೊಡಿತೀರಿ ಹಿಂಗೆಲ್ಲ ಸಾಮಗ್ರಿಗಳು ಅದಾವ ಹಂಗೆ ಇಲ್ಲಿ ಆದರೂ ಕೂಡ रजत की उत्पत्ति नाश भी प्रतीत हुआ चाहिए आ ಬೆಳ್ಳಿದ ಉತ್ಪತ್ತಿ ನಾಶನೂ ಕೂಡ ತೋರ್ಬೇಕಾಗಿತ್ತು
ಅದಕ್ಕೆ ಹಿಂಗೆ ಮುಂದ್ಕೊಳ್ತಾನೆ. जैसे घट की उत्पत्ति होवे, जैसे घट की उत्पत्ति होवे तब घट उपजे है, ಹುಟ್ಟು. ಘಟ ಉತ್ಪತ್ತಿ ಆಯ್ತಂದ್ರ ಘಟ ಉತ್ಪತ್ತಿ ಹೋವೆ ತಬ್ ಘಟ ಉಪ್ಜೆ, ಕೊಡ ಹುಡ್ತು, ಕೊಡ ತಯಾರಾಯ್ತು, ಹಿಂಗ ಅಂತಾರಂಗಿಲ್ಲ. ಈ ರೀತಿ ಘಟಕಿ ಉತ್ಪತ್ತಿ ಪ್ರತೀತ್ ಹೋವೆ, ಎಲ್ಲರಿಗೆ ಘಟದ ಉತ್ಪತ್ತಿ ತೋರ್ತದೆ, ಕೊಡ ಹುಡ್ತಪ್ಪ, ಕೊಡ ತಯಾರಾಯ್ತು ಅಂತ ಈ ರೀತಿಯಿಂದ ಎಲ್ಲರಿಗೂ ತೋರ್ತೈತೆ ಇಲ್ಲದು ಉತ್ಪತ್ತಿ ಪ್ರತೀತ್ ಹೋವೆ. ತೈಸ ಘಟಕ ನಾಶ ಹೋವೆ, ಒಂದು ಗಡ್ಗಿ ಕೊಡ ನಾವು ಕಟ್ಗಿದ್ದು ಹೊಡೆದೆವು ಅಂದ್ರೆ ಕೊಡ ಹೊಡಿತು ಅಂದ್ರೆ ಕೊಡ ನಾಶ ಆಗೋದನ್ನು ಎಲ್ಲರಿಗೆ ಕಾಣಿಸ್ತದೆ, ಘಟ ಉತ್ಪತ್ತಿ ಆಗೋದನ್ನು ಕೂಡ ಎಲ್ಲರಿಗೆ ಕಾಣಿಸ್ತದೆ. तब घट का नाश हुआ, इस रीति से घट का नाश प्रतीत होवे तैसे ಅದರಂತೆ शुक्ति में रजत की उत्पत्ति होवे तब रजत की उत्पत्ति हुई. ಶುಕ್ತಿಯಲ್ಲಿ ಬೆಳ್ಳಿ ಉತ್ಪತ್ತಿ ಆಗ್ತದ, ಆವಾಗ ಬೆಳ್ಳಿ ಹುಡ್ತು, ಬೆಳ್ಳಿ ಹುಡ್ತು. रजत की शुक्ति देश में नाश हुआ, उत्पत्ति हुई. इस रीति से उत्पत्ति प्रतीत हुआ चाहिए, ಈ ರೀತಿ ಉತ್ಪತ್ತಿದು ತೋರ್ಬೇಕಾಗಿತ್ತು, ಹುಟ್ಟು. तैसा ही रजत का शुक्ति ज्ञान से नाश होवे. रजत का ಜ್ಞಾನದ ಬರೀ ಸಾಧಾರಣ ಶಬ್ದದ ಜ್ಞಾನ ಶುಕ್ತಿ ಅಂತ ಬರ್ಕೋಬೇಕಲ್ಲಿ. ರಜತ್ ಕಾ ಜ್ಞಾನ ಸೇ ಅದಲ್ಲ ಮೇಘ ನಡಬರ್ಕ ಶುಕ್ತಿ ಅಂತ ಬರ್ಕೋಬೇಕು. रजत का शुक्ति ज्ञान से, ज्ञान साधारण शब्द ಅದ. ज्ञानಕ್ಕಿಂತ ಮೊದಲೇ ಬರಬೇಕು. ರಜತ್ का ನಡಬರ್ಕ ಜಾಗ ಅವು ಎರಡೂ ಅಲ್ಲಿ ಬರಬೇಕು. ಅಂದ್ರೆ ಶುಕ್ತಿ ಜ್ಞಾನ ಸೇ ಮೂರು ಬರ್ತದೆ. ಶುಕ್ತಿ ಜ್ಞಾನದಿಂದ, ಶುಕ್ತಿ ಜ್ಞಾನ ಆದ ಕೂಡಲೇ ಆ ಬೆಳ್ಳಿ ನಾಶ ಆಯಿತು. ಹಾಗ ಅವಾಗ ಬೆಳ್ಳಿ ಶುಕ್ತಿ ದೇಶದಲ್ಲಿ ನಾಶ ಆಯಿತು ಅಂತ ತಿಳಿಸ್ತೀನಿ. ಬೆಳ್ಳಿಗೂ ಶುಕ್ತಿ ದೇಶದಲ್ಲಿ ನಾಶ ಆಯಿತು. ಈಸ ರೀತಿ ಸೇ ನಾಶ ಪ್ರತೀತ ಹುವಾ ಚಾಹಿಯೆ, ಈ ರೀತಿಯಿಂದ ನಾಶನು ಕೂಡ ತೋರಬೇಕಾಗಿತ್ತು. ಅಂದ್ರೆ ರಜತದ ಉತ್ಪತ್ತಿ ನಾಶ ಪ್ರತೀತ ಆಗಬೇಕಾಗಿತ್ತು. ಅಂದ್ರೆ ಅವನದೇನು ಇದು प्रतीत होवे, ताकि उत्पत्ति नाश प्रतीत होवे नहीं. उत्पत्ति नाश ತೋರುದಿಲ್ಲ. ಅಂದ್ರ ಆ ಬೆಳ್ಳಿಗೂ ಉತ್ಪತ್ತಿ ನಾಶ ಪ್ರತೀತ ಆಗಲ್ಲ. ಬೆಳ್ಳಿ ಅನಿರ್ವಚನೀಯ ನೀವು ಉತ್ಪತ್ತಿ ನಾಶ ಹೇಳಿರಿ, ಬೆಳ್ಳಿ ತೋರ್ತದನ್ರಿ ಬರೇ ಬ್ರಹ್ಮಸ್ಥಳದಲ್ಲಿ. ಬ್ರಹ್ಮಸ್ಥಳದಲ್ಲಿ ಜ್ಞಾನ ಅಧ್ಯಾಸ ಬ್ರಹ್ಮ ಆಗಿರ್ತದ, ಅಲ್ಲಿ ಆಯ್ತು ಶುಕ್ತಿನೇ ಅದ. ಅಪ್ಪಣ ಭ್ರಾಂತಿಯಿಂದ ಬೆಳಿ ತೋರ್ಲಕತ್ತ ಹಿಂಗ, ಭ್ರಾಂತಿಯಿಂದ ಬೆಳಿ ತೋರ್ಲಕತ್ತ ಹಿಂಗಂದ್ರೆ ಖರೆ ಬೆಳ್ಳಿ ಉತ್ಪತ್ತಿ ಆಯ್ತು ಹಿಂಗ ಅನ್ಬ್ಯಾಡ್ರಿ. ವೇದಾಂತಿ ಒಳಗೆ ಇವ್ರು ಎಲ್ಲ ಬಾಕಿ ಮುಂದೆ ಹೇಳ್ತಾರ ಅವ್ರು. ಯಾಕಂದ್ರೆ ವೇದಾಂತಿ ಫಕ್ತ ಉತ್ಪತ್ತಿ ಒಪ್ಪ್ಯಾರ, ಅದಕ್ಕೆ ಅವ್ರ ಮೇಲೆ ಎಲ್ಲರ ಶಂಕ. शुक्ति में केवल रजत प्रतीत होवे ताकि उत्पत्ति नाश प्रतीत होवे नहीं, या ते शास्त्रांतर की रीति से, शास्त्रांतर की रीति से, ಶಾಸ್ತ್ರ ಅಂತರ की रीति से ಅಂದ್ರೆ ಏನು, ಒಂದು ಅನಿರ್ವಚನೀಯ ಖ್ಯಾತಿ ಬಿಟ್ಟು ಒಬ್ಬ ಸತ್ ಖ್ಯಾತಿ ಏನಂದ್ರ ಸತ್, ಅವ ಸತ್ ಖ್ಯಾತಿದವ ಆ ಶುಕ್ತಿಯಲ್ಲಿ ಬೆಳ್ಳಿ ಉತ್ಪತ್ತಿ ಆಗ್ತೈತೆ ಅಂತ ಹೇಳ್ತಾನವ. ಖರೆ ಅವನು ಕೂಡ ವೇದಾಂತಿಗಪ್ಲಿ ಅಲ್ಲ. ಸತ್ಖ್ಯಾತಿ, ಅಸತ್ಖ್ಯಾತಿ, ಆತ್ಮಖ್ಯಾತಿ, ಅನ್ಯತಾ ಖ್ಯಾತಿ, ಅಖ್ಯಾತಿ ಅದಾವಲ್ಲ ಖ್ಯಾತಿಗಳು 5 ವೇದಾಂತಿಗಳು. ಅನಿರ್ವಚನೀಯ ಖ್ಯಾತಿ ಹೌದಿಲ್ಲ. ಈ ಅನಿರ್ವಚನೀಯ ಖ್ಯಾತಿ ಮತ್ತು ಸತ್ಖ್ಯಾತಿದವರು ಕೂಡ ಅಲ್ಲಿ ಒಂದು ಬೆಳೆ ಹುಡ್ತೈತೆ ಅಂತ ಹೇಳ್ತಾನವ. ಆದ್ರೂ ಅವನ ರೀತಿ ಬ್ಯಾರೆ ಅದು, ಹಿಂಗಿಲ್ಲ, ಅನಿರ್ವಚನೀಯ ಇಲ್ಲ. ಆದರೂ ಕೂಡ ಮತ್ತೆ ಮುಂದೆ ಅವನು ಖಂಡನ ಮಾಡ್ಯಾರವರು. ಖರೆ ಅನಿರ್ವಚನೀಯ ಖ್ಯಾತಿಯನ್ನು ಬಿಟ್ಟು ಶಾಸ್ತ್ರಾಂತರಿಕಿ ಅಂದ್ರೆ ಅನಿರ್ವಚನೀಯ ಖ್ಯಾತಿ ಸೋಡು ನೀವು ಬರ್ಲಿ ಬರ್ತಾ ಶಾಸ್ತ್ರಾಂತರಿಕಿ ರೀತಿ ಸೇ
ಅದಲ್ಲ ಶಬ್ದ ಅದಲ್ಲ ಅಲ್ಲಿ ಫಕ್ತ ಅನಿರ್ವಚನಿ ಅಂತಿಟ್ಟು ಬರ್ಕೋ ಬಿಟ್ಟು ಹಾ ಶಾಸ್ತ್ರಾಂತರಕ್ಕೆ ಹಿಡಿದು ಬರೀ ಅನಿರ್ವಚನಿ ಖ್ಯಾತಿ ಬಿಟ್ಟು सोडून ಬರ್ದ್ರಿ ಶಾಸ್ತ್ರಾಂತರಕ್ಕೆ ರೀತಿ ಚಂದ್ರ ಒಂದು ಅನಿರ್ವಚನಿ ಖ್ಯಾತಿ ಬಿಟ್ಟು अन्यथा ख्याति आदि की समीचीन है अन्यथा ख्याति आदि की समीचीन है ಅಂದ್ರೆ ಸತ್ಖ್ಯಾತಿ ಅನಿರ್ವಚನಿ ಖ್ಯಾತಿ ಬಿಟ್ರಿ ಅಂದ್ರೆ ಆತ್ಮಖ್ಯಾತಿ ಅನ್ಯತಾ ಖ್ಯಾತಿ ಅಖ್ಯಾತಿ ಇವು ಸಮೀಚೀನ ಅದಾವ ಅಂದ್ರೆ ಯೋಗ್ಯ ಐತಿ ಸಮೀಚೀನ ಅಂದ್ರೆ ಅವ್ರ ಉತ್ಪತ್ತಿನಾಶ ಹೇಳಿಲ್ಲ ಐತೇನಿಲ್ಲ अनिर्वचनीय ख्याति को छोड़कर बाकी अन्यथा ख्याति वाले एक रीति से ಅಂತ ಬರ್ತಾರೆ ರೀತಿ से ಅಲ್ಲ ಶಾಸ್ತ್ರಾಂತರ की ರೀತಿ से ಅಂದ್ರೆ ಸತ್ಖ್ಯಾತಿ ಅನಿರ್ವಚನಿ ಖ್ಯಾತಿ ಇವರಿಬ್ಬರಿಗೆ ಬಿಟ್ರೆ ಅನ್ಯತಾ ಖ್ಯಾತಿ ಮೊದಲಾದವುಗಳು ಸಮೀಚಿ ಇವರಿಗೆ ಬಿಟ್ರೆ ಯಾಕಂದ್ರೆ ಉತ್ಪತ್ತಿ ನಾಶ ಒಪ್ಪ್ಯಾರ ವೇದಾಂತಿಗಳು ಅನಿರ್ವಚನಿ ಖ್ಯಾತಿ ಒಳಗ ಬ್ರಹ್ಮಸ್ಥಳದಲ್ಲಿ ಆ ಬೆಳ್ಳಿ ಆಮ ಯಾವ ಕೂತುಳ ಅವುಗಳು ಉತ್ಪತ್ತಿ ನಾಶ ಒಪ್ಪ್ಯಾರ ಅಂದ್ರೆ ಈ ಅನಿರ್ವಚನಿ ಖ್ಯಾತಿ ಬಿಟ್ಟು ಅನ್ಯತಾ ಖ್ಯಾತಿ ಆದಿಕ ಅಂದ್ರೆ ಆತ್ಮಖ್ಯಾತಿ ಅಸತ್ಖ್ಯಾತಿ ಅಖ್ಯಾತಿ ಮೂರು ಇವು ಸಮೀಚೀನ ಇದ್ದಾರೆ ಅಂದ್ರೆ ಯೋಗ್ಯ ಐತಿ ಇವರು ಉತ್ಪತ್ತಿ ನಾಶ ಹೇಳಲ್ಲ ಆತ್ಮಖ್ಯಾತಿ ಅಸತ್ಖ್ಯಾತಿ अन्यथा ख्याति अदा ಇಲ್ಲಿ फक्त आत्मख्याति असत्ख्याति अख्याति अख्याति ಅದನ್ನು ರೀತಿ ಸ್ವಲ್ಪ ಬ್ಯಾರೆ ಅದ ಆದರೂ ಸಮೀಚೀನ ಇವು ಸಮೀಚೀನ ಅವ್ರು ಹೇಳ್ತಾರೆ ಇದು ಶಂಕಾ ನಾವು ಹೇಳೋದು ಯೋಗ್ಯದ ಸಮೀಚೀನ ಅಂದ್ರೇನು ಹೇಳೋದು ಬರೀ ಬೆಳ್ಳಿ ಐತೆ ಅಂತ ಬೆಳ್ಳಿ ತೋರ್ಲಾಗತ್ತೈತಿ ತಾನ್ರಿ ನಾವು ಅದೇ ಹೇಳ್ತೇವೆ ಆ ಹುತ್ತನಾಗ ಬೆಳ್ಳಿ ಇದು ಆಮ ಇಲ್ಲಿ ತೋರ್ಲಾಗತ್ತದ ಐತಿಲ್ಲ ಎಲ್ಲ ಏನದ ಹೊರಗ ಪದಾರ್ಥಗಳು ಇಲ್ವೇ ಇಲ್ವೇ ಎಲ್ಲ ಬುದ್ಧಿದೊಳಗೆ ಐತಿ ಅಂತ ಅವ ಹೇಳ್ತಾನ ಒಟ್ಟು ಏನೂ ಇಲ್ವೇ ಇಲ್ಲ ಶಕ್ತಿನೂ ಇಲ್ಲ ಬ್ಯಾಳಿನೂ ಇಲ್ಲ ಅಸತ್ಖ್ಯಾತಿ ಅವ ಅಂತನ ಶಕ್ತಿನೂ ಇಲ್ಲ ಬ್ಯಾಳಿನೂ ಇಲ್ಲ ನಿರಾಧಿಷ್ಠಾನ ಭ್ರಾಂತಿ ಒಬ್ಬ ಶಕ್ತಿ ಅದ ಬ್ಯಾಳಿ ಇಲ್ಲ ಅವ್ರದಾಗ ಇಬ್ರು ಅಸತ್ಖ್ಯಾತಿ ಒಳಗ ಎಲ್ಲ ಬುದ್ಧಿಯಲ್ಲಿ ಹೇಳವ ಆತ್ಮಖ್ಯಾತಿ ಒಟ್ಟು ಇಲ್ಲ ಅಂತ ಹೇಳವ ಅಸತ್ಖ್ಯಾತಿ ಸತ್ಖ್ಯಾತಿ ಐತಿ ಅಂತ ಹೇಳವ ಸತ್ಖ್ಯಾತಿ ಅಖ್ಯಾತಿ ಅಂದ್ರೆ ಅದು ಎರಡು ಜ್ಞಾನಗಳ ವಿವೇಕದ ಅಭಾವ ಅಖ್ಯಾತಿ ಅನ್ಯತಾ ಖ್ಯಾತಿ ಅಂದ್ರೆ ಬೇರೆ ಕಡೆ ಬೊಂಬೆ ಬಂಬಿ ಅಂದ್ರೇನು ವಾರುಳ ಹುತ್ತಿನಲ್ಲಿ ಐತಿ ಹಾಮಲ್ಲಿ ಐತಿ ಇಲ್ಲಿ ದೋಷದಿಂದ ಇಲ್ಲಿ ತೋರ್ಲಾಗತ್ತದ ಅಂತ ಈ ರೀತಿಯಿಂದ ಬ್ರಹ್ಮಸ್ಥಳದಲ್ಲಿ ಎಲ್ಲರೂ ಹಿಂಗೇನು ಒಪ್ಪಾರಲ್ಲ ಅದು ಯೋಗ್ಯದ కానీ ಮುಂಭಾಗದಲ್ಲಿರುವ ಶುಕ್ತಿಯಲ್ಲಿ ಬೆಳ್ಳಿ ಉತ್ಪತ್ತಿ ಹೇಳಕತ್ತೀರಿ ಇದು ಯೋಗ್ಯ ಇಲ್ಲ ಬೆಳ್ಳಿ ಉತ್ಪತ್ತಿಯನ್ನು ಹೇಳಕತ್ತೀರಲ್ಲ ಇದು ಯೋಗ್ಯ ಇಲ್ಲ ಅಂದ್ರೆ ಒಟ್ಟು ಬೆಳ್ಳಿ ಸತ್ಯ ಐತಿ ಅಂತ ಹಿಂಗನ್ರಿ ಬೆಳ್ಳಿ ಸತ್ಯ ಐತಿ ಅದು ಅನಿರ್ವಚನೀಯ ಅಂತ ಅನ್ಬೇಡ್ರಿ ಚೈತನ್ಯಿಲ್ಲ ಬೆಳ್ಳಿ ಅದು ಖರೇನೇ ಐತಿ ಅಲ್ಲಿ ಶಂಕಾ ತಿಳಿತಾನಿಲ್ಲ ಶಂಕಾ ಈಗ ಮೂರನೇ ಸಮಾಧಾನ ಇಲ್ಲೇ ಐತಿ ನೋಡ್ರಿ ಎಲ್ಲಿ 230 230 ಪೇಜ್ ಮೇಲೆ ನೋಡಬೇಕು ಮೇಘ ಮೇಲೆ ಎಕ್ದಮ್ ಮ್ಯಾಲ 230 ಅಲ್ಲಿ ಅಲ್ಲ ಮೇಘ एकदम ಮ್ಯಾಲ ಈ ಕಡೆ ಮ್ಯಾಲ ನೋಡಿ ಮ್ಯಾಲೆ 3 ಕಡೆ ಹಾಕಿಲ್ಕಾದ್ರಿ ಯಾರ ಓದು
ಹಾ ಏನು ಅವರು ಸುಕ್ತಿ ಮೇ ರಜತ್ ಕಿ ಉತ್ಪತ್ತಿ ಮಾನೆ ಹಾ ಹಾ ಅದಕ್ಕಿಂತ ಮೊದಲು ಅಲ್ಲಿ ಒಂದು 3 ಅಕ್ಳ ಹಾಕಿರು ಅದನ್ನು ತಿಳಿಸದೆ ಹಾ ಹಾ ಅದೇ ಮತ್ತು ಸ್ವಲ್ಪ ಮತ್ತೆ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು ಜೋ ಶುಕ್ತಿ ಮೇ ರಜತ್ की उत्पत्ति माने तो उत्पत्ति की प्रतीति हुई चाहिए उत्पत्ತಿ ತೋರ್ಬೇಕಾಗಿತ್ತು ಪಡ ಈಗ ಹುಟ್ಲಕತ್ತದ ಪಡ ಹುಟ್ಟುತ್ತೆ ಎಲ್ಲ ಬಿ ತೋರ್ತೈತಿ ಹಂಗೆ ಶುಕ್ತಿಯಲ್ಲಿ ಬೆಳೆದರ ಉತ್ಪತ್ತಿ ಆಗಿದ್ರೆ ಆ ಉತ್ಪತ್ತಿದು ಪ್ರತೀತಿ ಅಂದ್ರೆ ಜ್ಞಾನ ಆಗಬೇಕಾಗಿತ್ತು ಅದೇ ಆಗುವುದಿಲ್ಲ ಅದು ನೀವು ಹೇಳೋದು ಯೋಗ್ಯ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈಗ ಅವರು ವೇದಾಂತಿಗಳು ಸಮಾಧಾನ ಹೇಳ್ತಾರೆ ಶುಕ್ತಿ ಮೇ ತಾಜಾತ್ಮ ಸಂಬಂಧ ಸೇ ರಜತ್ ಅಧ್ಯಸ್ಥ ಹೇ ಶುಕ್ತಿಯಲ್ಲಿ ತಾಜಾತ್ಮ ಸಂಬಂಧದಿಂದ ಬೆಳ್ಳಿ ಅಧ್ಯಸ್ಥ ಇರುತ್ತದೆ ಶುಕ್ತಿಯಲ್ಲಿ ಬೆಳ್ಳಿದು ತಾಜಾತ್ಮ ಸಂಬಂಧದಿಂದ ರಜತ್ ಅಧ್ಯಸ್ಥ ಐತಂದ್ರೆ ಏನು ಸ್ವರೂಪಾಧ್ಯಾಸ ಸ್ವರೂಪತಃ ಅಧ್ಯಾಸ ಆಗಿದೆ ಪೂರ ರಜತ್ ಅಧ್ಯಸ್ಥ ಐತೆ ಅಂತ ಅದಲ್ಲ ಬೇಗ ಅಲ್ಲೇ ಕಂಸ ಒಳಗೆ ಸ್ವರೂಪ ಅಧ್ಯಾಸದ ಬರ್ಕೋಬೇಕು ಈ ಕಡೆ ಸಮಾಧಾನ ಮುಂದೆ ಲೈನ್ ಅಂದ್ರೆ ಸಮಾಧಾನ ಸ್ವರೂಪ ಶುಕ್ತಿ ಮೇ ತಾಜಾತ್ಮ ಸಂಬಂಧ ಸೇ ರಜತ್ ಅಧ್ಯಸ್ಥ ಹೇ ಆದಿಲ್ಲ ರಜತ್ ಅಧ್ಯಸ್ಥ ಹೇ ಹಾ ಸ್ವರೂಪಾಧ್ಯಾಸ ಎಂತ ಅಧ್ಯಾಸ ಅಂದ್ರೆ ಸ್ವರೂಪಾಧ್ಯಾಸ ಹಿಂದೆ ಹೋಗ್ಯದ ಈಗ ಅವೆಲ್ಲ ಹಿಂದೆ ಹೋಗ್ಯಾವ ಎಲ್ಲ ಈಗ ಹೋಗ್ಯಾವಿಲ್ಲ ಎದಕ್ಕೆ ಅಂದ್ರೆ ಯಾವುದು ಬಾಧ ಆಗ್ತದೆ ಅದು ಸ್ವರೂಪತಃ ಅಧ್ಯಾಸ ಇರ್ತದೆ बाद होने योग्य वस्तु का हमेशा स्वरूप अध्यास मानना चाहिए आवाज का बाद होने योग्य वस्तु का ज्या पदार्थ का स्वरूप इति ज्या पदार्थ का स्वरूप अनिर्वचनीय उत्पत्ति हुए ता का स्वरूप अध्यास कहिए है ಯಾವ ಒಂದು ಸ್ವರೂಪ ಅದು ज्या पदार्थ का ಹಿಂದಿನ ಪೇಜ್ ಮೇಲೆ ಹೋಗಿ ಅದನ್ನ ಜಾಣ ಹಾ ಅನ್ಯೋನ್ಯ ಅಧ್ಯಾಸದಾಗ ಶಂಕಾ ಸಮಾಧಾನ ಮಾಡಿದ್ಮೇಲೆ ಒಂದು ಸ್ವರೂಪ ಅಧ್ಯಾಸ ಹೇಳ್ತೇವೆ ಒಂದು ಸಂಬಂಧ ಅಧ್ಯಾಸ ಹೇಳ್ತೇವೆ ಆತ್ಮದು ಅನಾತ್ಮದಲ್ಲಿ ಅಧ್ಯಾಸ ಹೇಳಿದ್ರೆ ಆತ್ಮ ಆರೋಪಿತ ಅದ ಅನಾತ್ಮದಲ್ಲಿ ಆತ್ಮದು ಅದಕ್ಕೆ ಅವ್ರು ಹೇಳಿದ್ರು ಒಂದು ಸ್ವರೂಪ ಡ್ರೈವರ್ ಹಾಂ ಒಂದು ಸ್ವರೂಪ ಅಧ್ಯಾಸ ಒಂದು ಸಂಬಂಧ ಅಧ್ಯಾಸ 6 ಅಧ್ಯಾಸ ಹೇಳ್ಯಾರಲ್ಲ 6 ಅಧ್ಯಾಸ 6 ಅಧ್ಯಾಸ ಅದರ ಕದಾಚಿತ್ ತಿಳಿಲ್ಲ ನೀವು ಶಂಕರಾಚಾರ್ಯ ಅನ್ಯೋನ್ಯ ಅಧ್ಯಾಸ ಒಂದು ಹೇಳ್ಯಾರ ಆತ್ಮದ ಅನಾತ್ಮದಲ್ಲಿ ಅನಾತ್ಮದ ಆತ್ಮದಲ್ಲಿ ಆತ್ಮದ ಅನಾತ್ಮದಲ್ಲಿ ಹೇಳಿದ್ರೆ ಆತ್ಮ ಆರೋಪಿತ ಅದ ಕಲ್ಪಿತ ಆಯ್ತು ಕಲ್ಪಿತ ವಸ್ತು ಮಿಥ್ಯಾನೇ ಇರ್ತದ ಮಿಥ್ಯಾ ಅಂದ್ರೆ ಶೂನ್ಯವಾಗಿ ಬರ್ತಲ್ಲ ಹಿಂಗಂದಾಗ ಅವರು ನಾವು ಒಂದು ಸ್ವರೂಪ ಅಧ್ಯಾಸ ಒಂದು ಸಂಬಂಧ ಅಧ್ಯಾಸ ಹೇಳ್ತೇವೆ ಸ್ವರೂಪ ಅಧ್ಯಾಸ ಅದಕ್ಕತ್ತೀರಿ ಯಾವ ಪದಾರ್ಥಗಳು ಅನಿರ್ವಚನೀಯ ಉತ್ಪತ್ತಿ ಆಗಿರ್ಬೋದು ಅದನ್ನು ಸ್ವರೂಪ ಅಧ್ಯಾಸ ಹೇಳ್ತೇವೆ ಬೆಳ್ಳಿದು ಈ ಶುಕ್ತಿಯಲ್ಲಿ ಸ್ವರೂಪ ಅಧ್ಯಾಸ ಹೇಳ್ತೇವೆ ಗೊತ್ತಾಗಿದೆ ಶರೀರಾದಿಗಳದು ಅನಾತ್ಮಗಳದು ಈ ಅನಾತ್ಮ ಪದಾರ್ಥ ಏನಾದವರು ಶರೀರ ಮೊದಲು ಮಾಡಿಕೊಂಡು ಇವೆಲ್ಲ ಆತ್ಮನಲ್ಲಿ ಸ್ವರೂಪ ಅಧ್ಯಾಸ ಹೇಳಬೇಕು रजत अध्यस्त है समारोपित अध्यस्त अध्यास विषय अध्यस्त अध्यस्त अध्यास बेरे अध्यस्त ಅಧ್ಯಾಸವಾದಂಥ ವಸ್ತು ಅಧ್ಯಸ್ಥ ಶುಕ್ತಿಯಲ್ಲಿ ತಾದಾತ್ಮ ಸಂಬಂಧದಿಂದ ಬೆಳ್ಳಿ ಅಧ್ಯಸ್ಥ ಇರುತ್ತದೆ ಅವರ ಶುಕ್ತಿಕಿ ಇದಮತಾಕ ಸಂಬಂಧ ರಜತ ಮೇ ಅಧ್ಯಸ್ಥ ಹೈ शुक्ति की इदमता का संबंध रजत में अध्यस्त है यदि क्या अध्यास संबंध अध्यास शुक्तिय ಇದಮ್ ಏನೈತಲ್ಲ ಇದಮ್ ಶುಕ್ತಿ ಇದಮ್ ಆ ಬೆಳ್ಳಿಯಲ್ಲಿ ಅಧ್ಯಸ್ಥ ಇರುತ್ತದೆ ಇದು ಬೆಳ್ಳಿ ಅಂತಾನ ಅಂದ್ರ ಇದಮ್ ಇದು ಬೆಳ್ಳಿ ಕೊಡ್ಕೊಂಡೇ ಅದೀಗ ಇದಮ್ ಸಂಬಂಧ ಶುಕ್ತಿಯಲ್ಲಿ ತೋರುವ ಇದು ಇದಮ್ಮ ಇದೆ ಅದರದ್ದು ಶುಕ್ತಿ ಇದೆ
ಬೆಳ್ಳಿದಲ್ಲ. पण ಯಾವ ಕಾಲದಾಗ ನಮಗೆ ಭ್ರಾಂತಿ ಆಗ್ತದ, ಆ ಭ್ರಾಂತಿ ಆಗೋ ಕಾಲದಲ್ಲಿ ಇದು ಬೆಳ್ಳಿ ಅಂತಾನೆ. ಬರೀ ಬೆಳ್ಳಿ ಅಂತ ಹಿಂಗೆ ಯಾರು ಅನ್ನಲ್ಲ, ಇದು ಹಾವ, ಇದು ಬೆಳ್ಳಿ ಹಿಂಗ ಅಂತಾರೆ. ಆದ್ರೆ ಇದಮ್ 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 ಏನೈತಿಲ್ಲ, ಈ ಇದಮ್ ಶುಕ್ತಿದು, ಇದಮ್ಮ ಶುಕ್ತಿದು. ಆದ್ರೂ ಆ ಬೆಳ್ಳಿಯಲ್ಲಿ ತೋರ್ಲೇಬೇಕದ. ಬೆಳ್ಳಿ ಭ್ರಾಂತಿ ಯಾವಾಗ ನಿವರ್ತಿ ಆಯ್ತು, ಅವಾಗ ಇದು ಬೆಳ್ಳಿದ ಅಲ್ಲ, ಶುಕ್ತಿದು ಅಂತ ಹಿಂಗ ನಮ್ಗ ತಿಳಿದು ಬರ್ತದೆ. ಆಯ್ತಾ? ನಮ್ದು ಇದಮದ ಬೆಳ್ಳಿಯಲ್ಲಿ ಸಂಬಂಧ ಅಧ್ಯಾಸ, ಇದಮದು ಬೆಳ್ಳಿಯಲ್ಲಿ ಸಂಬಂಧ ಅಧ್ಯಾಸ, ಬೆಳ್ಳಿದು ಶುಕ್ತಿಯಲ್ಲಿ ಸ್ವರೂಪ ಅಧ್ಯಾಸ. ಅಧ್ಯಸ್ಥ ಇಟ್ಟಿರ್ತೀರ. ಯಾತೆ ಇದಮ ರಜತಂ, ಯಾತೆ ಇದಮ ರಜತಂ, ಈ ರೀತಿ ಸೇ ರಜತ್ ಪ್ರತೀತ ಹೋಗಿ, ಈ ರೀತಿಯಿಂದ ಬೆಳ್ಳಿ ತೋರುತ್ತದೆ. ಇದು ಬೆಳ್ಳಿ ಅಂತ ಹಿಂಗೆ ತೋರುತ್ತದೆ. जैसे शुक्ति के इदमता का संबंध रजत में अध्यस्त है, ಹೇಗೆ शुक्ति के इदमता का संबंध ಬೆಳ್ಳಿ रजत में अध्यस्त है. ಹೇಳಿದ್ರು ಮ್ಯಾಲ ಶುಕ್ತಿಯ ಇದಮತ ಸಂಬಂಧ, ಸಂಬಂಧ ಅಧ್ಯಾಸಗಳು ಸಂಬಂಧ, ಇದಮದ ಸಂಬಂಧ, ಇದಮದ ಸಂಬಂಧ ತಕ್ಕೊಂಡೇ ಬೆಳಿ ತೋರ್ತದ. ಇದಮ್ ಬಿಟ್ರೆ ಬೆಳಿ ತೋರಲ್ಲ. ಆ ಶುಕ್ತಿಯಲ್ಲಿ ತೋರುವ ಇದಮದ ಸಂಬಂಧ ಬೆಳ್ಳಿಯಲ್ಲಿ ಅಧ್ಯಸ್ಥ ಇರುತ್ತದೆ. ಬೆಳ್ಳಿಯಲ್ಲಿ ಇದಮದ ಸಂಬಂಧ, ಸಂಬಂಧ ಅಧ್ಯಾಸ ಹೇಳುವಾಗ ಆ ಇದಮದ ಸಂಬಂಧ ಬೆಳ್ಳಿಯಲ್ಲಿ ಅಧ್ಯಸ್ಥ. ಹೆಂಗ ಬೆಳ್ಳಿ ಶುಕ್ತಿಯಲ್ಲಿ ಅಧ್ಯಸ್ಥ, ಹಂಗ ಶುಕ್ತಿ ಇದಮ ಬೆಳ್ಳಿಯಲ್ಲಿ अध्यस्त, अध्यास विषय अध्यस्त, समारोपित अध्यस्त. तैसे ही शुक्ति में प्राग सिद्धत्व धर्म है. ಅದರಂತೆ ಶುಕ್ತಿಯಲ್ಲಿ ಇನ್ನೊಂದು, ಹೆಂಗ ಶುಕ್ತಿಯಲ್ಲಿ ಇದಮ್ ಐತೇನಿಲ್ಲ, ಇದು ಇದಮ್ ಇದಕ್ಕೆ ಸಾಮಾನ್ಯ ಅಂದ್ರು. ಇದಮ್ ಅಂದ್ರ ಸಮೀಪವೇ ಏನೇನು ಲಕ್ಷಣ ಹೇಳಿದ್ರು, ಹೌದಿಲ್ಲ? ಶುಕ್ತಿಯಲ್ಲಿ ಯಾವ ರೀತಿ ಇದಮತ ಶುಕ್ತಿ ಐತಿಲ್ಲ, ಹಂಗ ಶುಕ್ತಿಯಲ್ಲಿ ಇನ್ನೂ ಒಂದು ಧರ್ಮದ, ಯಾವುದು? ಪ್ರಾಗ್ ಸಿದ್ಧತ್ವ. ಶುಕ್ತಿ ಮೇ ಪ್ರಾಗ್ ಸಿದ್ಧತ್ವ ಧರ್ಮ ಹೈ. ಪ್ರಾಕ್ ಅಂದ್ರೆ ಮೊದಲು, ಸಿದ್ಧ ಅಂದ್ರೆ ಇರುವಿಕೆ, ಮೊದಲ ಇರುವಿಕೆ. ಶುಕ್ತಿಯಲ್ಲಿ ಒಂದು ಪ್ರಾಗ್ ಸಿದ್ಧತ್ವ ಧರ್ಮ ಇರುತ್ತದೆ. ಪೂರ್ವ ವಿದ್ಯಮಾನ, ಪೂರ್ವ ವಿದ್ಯಮಾನ, ಪ್ರಾಗ್ ಸಿದ್ಧ. ಸಿದ್ಧ म्हणजे ಇರೋದು, ಇರುವಿಕೆ, ಮೊದಲಿರುವಿಕೆ. ಪ್ರಾಕ್ ಭಾವ ಅಂದ್ರೆ ಮೊದಲ ಭಾವ. ಸಿದ್ಧ ಅಂದ್ರೆ ಇರುವಿಕೆ. ಶುಕ್ತಿ ಮೇ ಪ್ರಾಗ್ ಸಿದ್ಧತ್ವ ಧರ್ಮ ಐತಲ್ಲ, ಈಗ ಬರಿಬೇಕು. ಕರೆಕ್ಟ್, ನಿಮ್ಗೆ ಅಷ್ಟು ಬರೆದಾಗಲ್ಲ. ಅದು ಏನ್ ಬರಿಬೇಕಂದ್ರ ಶೋಭಿ ರಜತಮಿ ಅಧ್ಯಾಸ ಹೈ, ಇಟ್ಟು ಬರೆದಾಗ್ತದೆ. ಶೋಭಿ ರಜತಮಿ ಅಧ್ಯಾಸ ಹೈ. ನೀ ಬರಿಬೇಡ, ಬರ್ತದ ಬರ್ಲಿಕ್ಕ. ಶೋಭಿ ರಜತಮಿ ನಮಗ ತಿಳ್ಕೊಳ್ಸಲ್ಲ ಸರ್. ಶೋಭಿ ಆಟೋದಾಗ ಬರೀ ಎಲ್ಲಿ ಆ ಧರ್ಮ ಹೈ ಅದಲ್ಲ, ಮೇಗ ಧರ್ಮ ಹೈ, ಅಲ್ಲಿ ಹಿಡಿದು ಈ ಕಡೆ ಕಡಿತ ಬಂದು ನೋಡಿದ. ಶೋಭಿ ರಜತ ಮೇ ಅಧ್ಯಸ್ಥ ಹೈ. ಶೋಭಿ ರಜತ ಮೇ ಅಧ್ಯಸ್ಥ ಹೈ. ನೀವು ಹೇಗೆ ಬರ್ರಿ? ಅಲ್ಲಿ ಬನ್ನಿ ಪ್ರಾಯಶ್ಚಿತ್ತತ್ವ ಧರ್ಮ ಹೈ ಅದಲ್ಲ. ಶುಕ್ತಿಯಲ್ಲಿ ಪ್ರಾಯಶ್ಚಿತ್ತತ್ವ ಧರ್ಮ ಹೈ ಅದಲ್ಲ. ಇಲ್ಲಿ ಶೋಭಿ ರಜತ ಮೇ ಅಧ್ಯಸ್ಥ ಹೈ, ಧರ್ಮ ಹೈ ಮುಂದೆ ಹೇಳಿದ್ನ. ಧರ್ಮ ಹೈ ಅದಲ್ಲ, ಅದೂ ಕೂಡ ಬೆಳ್ಳಿಯಲ್ಲಿ ಅಧ್ಯಸ್ತದ. ಹೆಂಗ ಶುಕ್ತಿಯಲ್ಲಿ ಆ ಬೆಳ್ಳಿ, ಶುಕ್ತಿಯ ಬೆಳ್ಳಿ, ಶುಕ್ತಿಯಲ್ಲಿ ಮೊದಲು ಐತೇನಿ, ಶುಕ್ತಿಯಲ್ಲಿ ಐತೇನಿಲ್ಲ. ಹಂಗ
ಶುಕ್ತಿಯಲ್ಲಿ ಒಂದು ಪ್ರಾಗ್ ಸಿದ್ಧತ್ವ ಧರ್ಮನೂ ಅದ. ಅದು ಬೆಳ್ಳಿಯಲ್ಲಿ ಅಧ್ಯಸ್ತದ. ಹೆಂಗ ಶುಕ್ತಿ ಇದಮ ಬೆಳ್ಳಿಯಲ್ಲಿ ಅಧ್ಯಸ್ತ ಇರುವುದು, ಶುಕ್ತಿ ಇದಮ ಅದು ಹೆಂಗ ಬೆಳ್ಳಿಯಲ್ಲಿ ಅಧ್ಯಸ್ತ ಇರುವುದು, ಹಂಗ ಶುಕ್ತಿ ಪ್ರಾಗ್ ಸಿದ್ಧತ್ವ ಧರ್ಮನೂ ಕೂಡ ಬೆಳ್ಳಿಯಲ್ಲಿ ಅಧ್ಯಸ್ತದ. ಧರ್ಮನೂ ಕೂಡ ಅಧ್ಯಸ್ತದ. ಹಾ, ಶುಕ್ತಿ ಇದಮ ಹೆಂಗ ಬೆಳ್ಳಿಯಲ್ಲಿ ಅಧ್ಯಸ್ತ ಮ್ಯಾಲ ಹೇಳಿದೇವಲ್ಲ ಸಂಬಂಧ ಅಧ್ಯಾಸ ಹೇಳುವಾಗ, ಶುಕ್ತಿ ಇದಮ ಬೆಳ್ಳಿಯಲ್ಲಿ ಅಧ್ಯಸ್ತ. ಶುಕ್ತಿಯ ಇದಮ ಹೆಂಗ ಬೆಳ್ಳಿಯಲ್ಲಿ ಅಧ್ಯಸ್ತ ಇರೋದು, ಹಂಗ ಶುಕ್ತಿಯಲ್ಲಿ ಒಂದು ಪ್ರಾಗ್ ಸಿದ್ಧತ್ವ ಧರ್ಮದ ಮೊದಲು ಇರ್ಬೇಕಿ, ಅದನ್ನು ಕೂಡ ಬೆಳ್ಳಿಯಲ್ಲಿ ಅಧ್ಯಸ್ತ. ತಿಳಿತು? ಈಗ ತಿಳಿದಿಲ್ಲ? ಧರ್ಮನೂ ಕೂಡ ಅಧ್ಯಸ್ತ. ತಿಳಿತು? ತಿಳಿದಿಲ್ಲ? ಈಗ ಶುಕ್ತಿ ಇದಮ್ ಐತರಿ, ಇಲ್ಲ ಇದಮ್ ಅದನ್ನಿಲ್ಲ. ಹಂಗ ಶುಕ್ತಿಯಲ್ಲಿ ಇದೇನು ಬೆಳ್ಳಿ ತೋರ್ಲಕತ್ತಲ್ಲ, ಬೆಳ್ಳಿ ನಿಮ್ಮ ಭ್ರಾಂತಿ ಕಾಲದಾಗ, ಈ ಭ್ರಾಂತಿ ಬೆಳ್ಳಿ ಭ್ರಾಂತಿ ತೋರೋಕ್ಕಿಂತ ಮೊದಲ ಏನದ ಶುಕ್ತಿ. ಅಂದ್ರೆ ಶುಕ್ತಿಯಲ್ಲಿ ಮೊದಲು ಇರುವಿಕೆ, ಬೆಳ್ಳಿ ತೋರೋಕ್ಕಿಂತ ಮೊದಲು ಇರುವಿಕೆ ಯಾವುದು? ಶುಕ್ತಿ. ಆ ಬ್ರಹ್ಮನ್ಕಿಂತ ಮೊದಲಲ್ಲ, ಈ ಬೆಳ್ಳಿ ಅಭ್ಯಾಸ ಆಗೋಕ್ಕಿಂತ ಮೊದಲ. ಇವಾಗ ಬ್ರಾಹ್ಮಣಕ್ಕಿಂತ ಮೊದಲ ಕಡೆ ಹೋಗಿರಿ. ಈ ಬೆಳ್ಳಿ ಅಧ್ಯಾಸ ನಿಮ್ಗೆ ಬೆಳ್ಳಿ ಭ್ರಾಂತಿ ಆಗ್ಯದಲ್ಲ, ಇದು ಬೆಳ್ಳಿ ಅಂತ. ಈ ಅಧ್ಯಾಸ ಆಗೋಕ್ಕಿಂತ ಮೊದಲು ಏನದ? ಶುಕ್ತಿ. ಅಂದ್ರೆ ಶುಕ್ತಿಯಲ್ಲಿ ಈ ಅಧ್ಯಾಸ ಆಗೋಕ್ಕಿಂತ ಮೊದಲ ಶುಕ್ತಿ ಐತಿ, ಮೊದಲು ಇರುವಿಕೆ ಇದರಲ್ಲಿ ಐತಿ. ಆ ಮೊದಲು ಇರುವಿಕೆ ಕೂಡ ಪ್ರಾಗ್ ಸಿದ್ಧತ್ವ ಧರ್ಮದಲ್ಲಿ, ಅದಕ್ಕೆ ಪ್ರಾಗ್ ಸಿದ್ಧತ್ವ. ಮೊದಲು ಸಿದ್ಧಿದ್ದುದು ಪ್ರಾಕ್, ಅದನ್ನು ಕೂಡ ಬೆಳ್ಳಿಯಲ್ಲಿ ಅಧ್ಯಾಸ, ಅದನ್ನು ಕೂಡ ಬೆಳ್ಳಿಯಲ್ಲಿ ಅಧ್ಯಸ್ತ. ಶುಕ್ತಿ में प्राग सिद्धत्व धर्म है. रजत का तो भी है. रजत प्रतिथि काल में प्रथम सिद्ध को प्राग सिद्ध कहे है. रजत प्रतिथि काल ते प्रथम सिद्ध ಶುಕ್ತಿ है. ಈಗ ತಿಳಿದಿದೆ ಸರಳ. ಬೆಳ್ಳಿಯ ಜ್ಞಾನ, ಪ್ರತೀತಿ ಅಂದ್ರೆ ಜ್ಞಾನ, ಬೆಳ್ಳಿ ಜ್ಞಾನ ಕಾಲ ಆಗೋಕ್ಕಿಂತ ಮೊದಲು ಸಿದ್ಧ ಶುಕ್ತಿ ಐತಿ. ಬೆಳ್ಳಿ ಜ್ಞಾನ ಆಗೋಕ್ಕಿಂತ ಮೊದಲು ಏನದ? ಶುಕ್ತಿ ಐತಿ. ಹೌದಾ? ಇಸ್ ರೀತಿ ಸೇ ಶುಕ್ತಿ ಮೇ ಪ್ರಾಗ್ ಸಿದ್ಧತ್ವ ಧರ್ಮ ಹೈ. ಈ ರೀತಿ ಶುಕ್ತಿಯಲ್ಲಿ ಯಾವ ಧರ್ಮದ? ಪ್ರಾಗ್ ಸಿದ್ಧತ್ವ ಧರ್ಮ ಇರುತ್ತದೆ. ತಾಕೆ ಸಂಬಂಧ ಕಾ ಅಧ್ಯಾಸ ಭೀ ರಜತ್ ಮೇ ಹೋವೆ ಹೈ. ನಾವು ಮ್ಯಾಲೆ ಬರ್ದಿದ್ದೆವು, ತಳಗ ಸಾಲ ಬಿಡಿಸ್ಯಾರ. ಮೊದಲೇ ಜರ ಬರ್ಕೊಂಡ್ರೆ ತಿಳ್ಪಟ್ಟೆ. ताके संबंध का, ताके अपराग सिद्धत्व धर्म का संबंध का अध्यास भी जैसा इदम का अध्यास है, तैसे संबंध का अध्यास भी रजत में होवे है. इसी वास्ते इदे कारणದಿಂದ इसी वास्ते इदे कारणದಿಂದ इदानी जातम रजतम. ಇದಾನಿ ರಜತಂ ಅಲ್ಲಿ ಇದಾನಿ ರಜತಂ ಅದಲ್ಲ, ಅಲ್ಲಿ ಜಾತಂ ಬರ್ಕೊಂಡ್ರೆ ನಿಮ್ಗೆ ಸವಾಲ್ ತಿಳಿತದ. ಇದಾನಿ ಜಾತಂ ರಜತಂ, ಇದಾನಿ ರಜತಂ ನಡಬರ್ಕ ಜಾತಂ ಬರೀರಿ, ಅಥವಾ ಜಾತಂ ನಂತರ ಬರೆದ್ರು ಬರ್ತದ. ಇದಾನಿ ಜಾತಂ ರಜತಂ, ಈಗ ಹುಟ್ಟುವಂತ ಬೆಳ್ಳಿ. ನಾನು ಈಗ ಹುಟ್ಟಂತ ಬೆಳೆ ನೋಡ್ಲಕತ್ತ, ಈಗ ಹುಟ್ಟುವಂತ ಬೆಳೆ ನೋಡೋದಕ್ಕೆ ಈಗ ಹುಟ್ಟದಂತ ಬೆಳೆ ಜಾತಂ ಬರೆದ್ರೆ ಈಗ ಉತ್ಪನ್ನ ಆಯ್ತು. ಜಾನಿ ಜಾತಂ ರಜತಂ ಯಾರ್ಕೊಂಡದ ಅದು ಸಂಸ್ಕೃತ ಐತದು. ಇದಾನಿ ಜಾತಂ ರಜತಂ ಅಂದ್ರೆ ಏನು? ಈಗ ತಾನೇ ಹುಟ್ಟಿರುವಂತಹ ರಜತವನ್ನು ನೋಡಿದೆ. ಈಗ ಹುಟ್ಟುವಂತ ಬೆಳೆ ನಾನು ನೋಡ್ದ. ಈಗ ಸದ್ಯ ಹುಟ್ಟುದು, ಈಗ ಹುಟ್ಟಲ್ಕತ್ತೆ. ಹುಟ್ಟಲು ಇನ್ನ ಹುಟ್ಟಿಲ್ಲ ಅದು ಬೇರೆ ಶಬ್ದ. ಈಗ ಹುಡ್ತು ಈಗ ಹುಡ್ತು ಮಗ ಹುಡ್ತು ಅಂತಾರಲ್ಲ, ಹಂಗ ಈಗ ಉತ್ಪನ್ನ ಮಾಡಲ್ಪಟ್ಟಂತ ಬೆಳೆನ ನಾನು ನೋಡಿದೆ. ಜಾತಂ ರಜತಂ ನಾನ್ ನೋಡಿದೆ ಅಂತ ಅಧ್ಯಯನ ಮಾಡ್ಕೋಬೇಕು. ಪಶ್ಯಾಮಿ ಅದು ಅಧ್ಯಯನ ಮಾಡ್ಕೋಬೇಕ್ರಿ. ಪಶ್ಯಾಮಿ ಇಲ್ಲಿ ಬರ್ದಿದೆ.
ಅಲ್ಲ ಪಶ್ಯಾಮಿ ಅಂತ ಪಶ್ಯಾಮಿ. ಮಾಡ್ಕೋಬೇಕು. ಅಥವಾ ಇದಾನಿ ಜಾತಂ ರಜತಂ ಪಶ್ಯಾಮಿ. ಇದಾನಿಂ ರಜತಂ ಜಾತಂ ಪಶ್ಯಾಮಿ, ಅಹಂ ಪಶ್ಯಾಮಿ ಅಂತ ಬರೀಬೇಕು. ಪಶ್ಯಾಮಿ ಅಲ್ಲ, ಈ ಜಾತಂ ಯೇ ಪ್ರತೀತಿ ನೈ ಹೋವೆ. ಈಗ ಪಶ್ಯಾಮಿ ಬರಿಬೇಡ್ರಿ ಇಲ್ಲಿ ನೀವು. ಇಲ್ಲಿ ಮುಂಗಡೆ ಹಾ ಅಹಂ ಹಾ ಇದಾನಿಂ ಮೊದಲು ಅಹಂ ಇದಾನಿಂ ರಜತಂ ಜಾತಂ ಪಶ್ಯಾಮಿ. ಹಿಂಗೆ ವಾಕ್ಯ ಪೂರ ಆಗ್ಬಿಡ್ತದೆ. ಅಹಂ ಮೊದಲು ಬರಲಿ, ಪಶ್ಯಾಮಿ ಅಂತ ಬರದೇ ಒಂದು ಪೂರ್ಣ ವಾಕ್ಯ. इसी वास्ते इदानी जातम रजतम यह ಪ್ರತೀತಿ नहीं ಹೋವೆ है. ಅವ್ರಿಗೇನು ಹೇಳ್ತದ, ಈಗ ಬೆಳೆ ಹುಡ್ತು, ಈಗ ಬೆಳೆ ಹುಡ್ತು. ಅವ ಏನು ಶಂಕ ಮಾಡ್ಯಾನ, ಒಂದು ವೇಳೆ ನೀವು ಆ ಬ್ರಹ್ಮಸ್ಥಳದಲ್ಲಿ ಬೆಳ್ಳಿ ಉತ್ಪತ್ತಿ ಕೇಳ್ತೀರಿ, ಮತ್ತು ಬೆಳ್ಳಿ ಉತ್ಪತ್ತಿ ಆಗೋದು ಯಾಕೆ ತೋರಲ್ಲ? ಅವ ತಿಳಿದಿಲ್ಲ. ಶಂಕ ಏನು ಮಾಡ್ಯಾನವ, ನೀವು ಬ್ರಹ್ಮಸ್ಥಳದಲ್ಲಿ ಆ ಬೆಳ್ಳಿದು ಶುಕ್ತಿಯಲ್ಲಿ ಉತ್ಪತ್ತಿ ಸರಿಯಲ್ಲ, ಶುಕ್ತಿಯಲ್ಲಿ ಅನಿರೋಷಿ ಬೆಳ್ಳಿ ಉತ್ಪತ್ತಿ ಹೇಳಕತ್ತೀರಿ, ತೋರ್ತಾ ಇಲ್ಲ. ಬೆಳ್ಳಿ ಉತ್ಪತ್ತಿ ಹೇಳಕತ್ತೀರಿ, ಅದು ಸಂಭವಿಸುವುದಿಲ್ಲ ಅಂತ ಹೇಳ. ಯಾಕ? ಯಾವ ರೀತಿ ಘಟ ಉತ್ಪತ್ತಿ ಆಯ್ತು, ಘಟ ಉತ್ಪತ್ತಿ ಆಗ್ಲಿಕ್ಕದ, ಉತ್ಪತ್ತಿ ಆಯ್ತು ತೋರ್ತದ. ಹಾಗಾದ್ರೂ ತೋರ್ಬೇಕಾಗಿತ್ತು. ಅದು ಇವರೇನು ಯಾವ ರೀತಿ ಶುಕ್ತಿಯಲ್ಲಿ ಒಂದು ಇದಮತ ಧರ್ಮ ಅದ, ಶುಕ್ತಿಯಲ್ಲಿ ಆ ಇದಮದು ಬರೀ ಇವತ್ತು ಇಲ್ಲ ಅಕರಕ್ಷರ ಹೋಗ್ತದೇನ. ಇದಮ್ದು ಯಾವ ರೀತಿ ಆ ಬೆಳ್ಳಿಯಲ್ಲಿ ಅಧ್ಯಸ್ಥ ಇರುವುದು, ಇದಮ್ದು ಅಧ್ಯಸ್ಥದ, ಬೆಳ್ಳಿ ಅಧ್ಯಸ್ಥಲ್ಲ, ಇದಮನ್ನೇ ಬೆಳ್ಳಿಯಲ್ಲಿ ಅಧ್ಯಸ್ಥ ಕೂಡ್ಕೊಂಡದೀಗ, ಇದಮ ಬೆಳ್ಳಿಯಲ್ಲಿ ಕೂಡ್ಕೊಂಡದೀಗ ಇದಮ. ಹಂಗ ಶುಕ್ತಿಯಲ್ಲಿ ಒಂದು ಪ್ರಾಗ ಸಿದ್ಧತ್ವ ಧರ್ಮ ಅದ. ಶುಕ್ತಿಯಲ್ಲಿ ಹೆಂಗ ಇದಮ್ ಅದಲ್ಲ, ಹಂಗ ಶುಕ್ತಿಯಲ್ಲಿ ಇನ್ನೊಂದು ಧರ್ಮದ ಪ್ರಾಗ ಸಿದ್ಧತ್ವ ಧರ್ಮದ. ಹೌದು, ಆ ಇದಮ್ದು ಬೆಳ್ಳಿಯಲ್ಲಿ ಹೆಂಗ ಅಧ್ಯಸ್ಥನ ಹೇಳಿರುತ್ತೇವೋ ಹಂಗ ಶುಕ್ತಿ ಪ್ರಾಗ ಸಿದ್ಧತ್ವ ಧರ್ಮನೂ ಕೂಡ ಆ ಬೆಳ್ಳಿಯಲ್ಲಿ ಅಧ್ಯಸ್ಥ ಇರುತ್ತದೆ. ಆದ್ದರಿಂದ ಇದಾನಿ ಜಾತಂ ರಜತಂ, ಈಗ ಬೆಳ್ಳಿ ಹುಟ್ಟುತ್ತದೆ. ಹಿಂಗ ನಮಗ ಈಗ ಪ್ರತೀತಿ ನೈ ಹೋವೆ, ಏ ಪ್ರತೀತಿ ನೈ ಹೋವೆ. ಇದಾನಿ ಜಾತಂ ರಜತಂ, ಈಗ ಬೆಳ್ಳಿ ಹುಟ್ಟುತ್ತದೆ, ಯ ಪ್ರತೀತಿ ನೈ ಹೋವೆ. ಹಿಂಗ ನಮಗೆ ಜ್ಞಾನ ಆಗುವುದಿಲ್ಲ. ಈಗ ಬೆಳ್ಳಿ ಹುಡ್ತು ನೋಡಿದಾಗ ಹೇಳ್ತಾನ ನಾವು, ಹಿಂಗೆ ನಮಗೆ ಜ್ಞಾನ ಆಗಲ್ಲ. ಯಾಕಾಗಲ್ಲ ಅಂತ ಹೇಳ್ತಾರ ಅವರು. ನಮ್ಗೆ ಈಗ ಬೆಳ್ಳಿ ಹುಡ್ತು ಅಂತ ಯಾಕೆ ತೋರಲ್ಲ ಅಂತ ಅವ ಯಾಕೆ ತೋರಲ್ಲ ನಿಮ್ಗೆ ಹೇಳ್ತೇವೆ. ಕಿಂತು ಪ್ರಾಗ ಜಾತಂ ರಜತಂ ಪಶ್ಯಾಮಿ ಯ ಪ್ರತೀತಿ ಹೋವೆ, ಇದಾನಿ ಜಾತಂ ರಜತಂ ಯ ಪ್ರತೀತಿ ನೈ ಹೋವೆ. ಈಗ ಬೆಳ್ಳಿ ಹುಟ್ಟುತ್ತೆ ಅಂತ ಹಿಂಗೆ ತೋರಲ್ಲ. ಮತ್ತೇನು ತೋರ್ತದ? ಪ್ರಾಗ ಜಾತಂ ರಜತಂ ಪಶ್ಯಾಮಿ, ಪ್ರಾಗ ಜಾತಂ ರಜತಂ ಪಶ್ಯಾಮಿ. ಸಿಕ್ಕದಿಲ್ಲ ನಿಮ್ಗೆ? ಎಲ್ಲದ? ಪ್ರಾಗ್ಯಾತಂ ರಜತಂ ಪಶ್ಯಾಮಿ. ನೋಡ ಸಂಸ್ಕೃತದ ಪ್ರಾಗ ಜಾತಂ ರಜತಂ ನೀವು ಸಿಕ್ಕದಿಲ್ಲ ಮೇಗ? ಪ್ರಾಗ ಜಾತಂ ರಜತಂ ಪಶ್ಯಾಮಿ ಯ ಪ್ರತೀತ ಹೋವೆ ಅಂದ್ರ ಮೊದಲ ಸಿದ್ಧ ಇರುವ ಬೆಳ್ಳಿ ನಾನು ನೋಡುತ್ತೇನೆ. ಮೊದಲೇ ಸಿದ್ಧ ಇರುವ ಬೆಳ್ಳನ್ನು ನಾನು ನೋಡುತ್ತೇನೆ. ಈಗ ಬೆಳ್ಳಿ ಹುಟ್ಟುತ್ತದೆ ಅಥವಾ ಹುಟ್ಟ್ಯಾದ, ಹಿಂಗ ಜ್ಞಾನ ಆಗಲ್ಲ. ಕಿಂತು ಮೊದಲೇ ಸಿದ್ಧ ಬೆಳ್ಳನ್ನು ನಾನು ನೋಡುತ್ತೇನೆ, ಹಿಂಗ ಜ್ಞಾನ ಆಗ್ತದೆ. ಮೊದಲೇ ಇದ್ದಂತ ಸಿದ್ಧ ಇದ್ದಂತ ಬೆಳ್ಳನ್ನು ನಾನು ನೋಡುತ್ತೇನೆ, ಹಿಂಗ ಜ್ಞಾನ ಆಗ್ತದೆ. ಮೊದಲೇ ಇರುವಂತಹ ಹಾವನ್ನ ನೋಡುತ್ತಿದ್ದೇನೆ ಜ್ಞಾನ ಆಗ್ತದೆ. ರಜತಂ ಪಶ್ಯಾಮಿ ಪ್ರಾಗ ಜಾತಂ, ಅದರ ಮೊದಲೇ ಜಾತಂ ಅಂದ್ರೆ ಹುಟ್ಟದಂತ ಬೆಳ್ಳಿಯನ್ನು ನಾನು ನೋಡುತ್ತೇನೆ. ಅಂದರೆ ಮೊದಲೇ ಸಿದ್ಧ ಇರುವ ಬೆಳ್ಳನ್ನು ನಾನು ನೋಡುತ್ತೇನೆ. ಯ ಪ್ರತೀತ್ ಹೋವೆ, ಹಿಂಗ ತೋರುತ್ತದೆ.
या प्रतीति का विषय प्राग जातत्व है. ಈ ಜ್ಞಾನಕ್ಕೆ ಯಾವ ಜ್ಞಾನಕ್ಕೆ ಪ್ರಾಗಜಾತಂ ರಜತಂ ಪಶ್ಯಾಮಿ ಇದೇನು ಜ್ಞಾನದ ಯಾ ಪ್ರತೀತಿಕಾ ವಿಷಯ ಸಿಕ್ಕದಿಲ್ಲ. ಯಾ ಪ್ರತೀತಿಕಾ ವಿಷಯ ಅಂದ್ರೆ ಈ ಜ್ಞಾನಕ್ಕೆ ವಿಷಯ, ಈ ಜ್ಞಾನಕ್ಕೆ ವಿಷಯ ಪ್ರಾಗಜಾತತ್ವ ಹೈ. ಜ್ಞಾನಕ್ಕೆ ವಿಷಯ ಅನ್ನೋದ ಮೊದಲಿರುವಿಕೆ, ಹುಟ್ಟುವಿಕೆ. सो रजत में है नहीं, तो रजत में है नहीं ಅಂದ್ರೆ ಏನು? ಆ ಬೆಳ್ಳಿಯಲ್ಲಿ ಮೊದಲಿರುವಿಕೆ ಇಲ್ಲವೇ ಇಲ್ಲ, ಬೆಳ್ಳಿಯಲ್ಲಿ ಮೊದಲಿರುವಿಕೆ ಇಲ್ಲ. ಇದಾನಿಜಾತಂ ರಜತಂ ಇದೇನದಲ್ಲ, ಅಥವಾ ಈ ಪ್ರಾಗಜಾತಂ ರಜತಂ ಪಶ್ಯಾಮಿ ಪ್ರಾಗಜಾತತ್ವ ಏನದಲ್ಲ ಆ ಬೆಳ್ಳಿಯಲ್ಲಿ ಇಲ್ವೇ ಇಲ್ಲ. ಪ್ರಾಗಜಾತತ್ವ ಎದುರದು ಶುಕ್ತಿದು. ಪ್ರಾಗಜಾತತ್ವ ಏನೈತಲ್ಲ ಅದು ಶುಕ್ತಿದು. ಬೆಳ್ಳಿಯಲ್ಲಿ ಮೊದಲಿರುವಿಕೆ ಇಲ್ವೇ ಇಲ್ಲ. ರಜತ್ ಮೇ ಹೈ ನೈ. ಎಂದೋ ಬಿದ್ದಂತ ಬೆಳೆಯನ್ನು ನಾನು ನೋಡುತ್ತೇನೆ, ಎಂದೋ ಇದ್ದಂತ ಬೆಳೆಯನ್ನು ನಾನು ನೋಡುತ್ತೇನೆ. ಈಗ ಇದು ಜಗತ್ತ ಇದು ಎಂದ ಎಲ್ಲ ಅನ್ಸಿದ್ದಿ ಅವಾಗ ಕೃಷ್ಣ ಇದು ಯಾನೀಗ ಹೇಳಕತ್ತಿದ್ದು ನಿನಗೆ ಅದ್ವೈತ ಶುದ್ಧ ಜ್ಞಾನ. ಮೊದಲು ನಾನು ಯಾರಿಗೆ ಹೇಳ್ದ? ಸೂರ್ಯನಿಗೆ ಹೇಳ್ದ. ಸೂರ್ಯ ತನ್ನ ಮಗ ಮನುಗೆ ಹೇಳ್ದ. ಸೂರ್ಯಗೆ ಹೇಳಿದೀನಿ. ಅದೇ ನೀ ನಮ್ಮ ಅಣ್ಣನ್ಗಿಂತ ಭಾಳದ್ರೆ ಒಂದು 4 ವರ್ಷ ಸಣ್ಣ ದೊಡ್ಡವನಿರ್ಬೋದು. ಸೂರ್ಯ ಎಂದು ಹುಟ್ಟ್ಯಾನ ಯಾರು ಸುದ್ದಿ? ಅವನಿಗೆ ಹೆಂಗೆ ಹೇಳ್ತೀನಿ? ಹಾ, ಅಂದ್ರೆ ಇದು ಜಗತ್ತಿನ ತೋರ್ತದ. ಎಂದೋ ಇದ್ದಂತ ಜಗತ್ತಿದು ಈಗ ಹೆಂಗ್ ತೋರ್ತದ? ಈಗ ಹೆಂಗ ಎಂದೋ ಇದ್ದಂತ ಜಗತ್ತ ಅನಿಸ್ತದ ಈಗ. ಹೌದು. ಪ್ರಾಗಜಾತತ್ವಂ ರಜತಂ ಪ್ರತೀತ ಹೋವೇ ಕಿಂತು ತ್ರಿತಿಲಿಂಗ ಏನು ಹೇಳ್ತದ? ಪ್ರಾಗಜಾತಂ ರಜತಂ ಪಶ್ಯಾಮಿ ಯ ಪ್ರತೀತ ಹೋವೇ. ಮೊದಲಿಸಿದಿರುವ ಬೆಳ್ಳನ್ನು ನಾನು ನೋಡುತ್ತೇನೆ. ಯಾ ಪ್ರತೀತಿಕಾ ವಿಷಯ ಪ್ರಾಗಜಾತತ್ವ ಹೈ ಸೋ ರಜತ್ ಮೇ ಹೈ ನಹಿ. ಇಲ್ಲಿಗೆ ತಿಳಿತು ನಿಮ್ಗ? ಹಾ, ತಿಳಿತಿಲ್ಲ. ಆ ಜ್ಞಾನಕ ವಿಷಯ ಪ್ರಾಗಜಾತತ್ವ ಅಲ್ಲಲ್ಲ, ಆ ಪ್ರಾಗಜಾತತ್ವ ಬೆಳ್ಳಿಯಲ್ಲಿ ಇಲ್ವೇ ಇಲ್ಲ. ತಿಳಿತಿ ನಿಮ್ಗ? ಕಿಂತು ಮತ್ತೇನು? ರಜತ್ ಮೇ ಕೇವಲ ಇದಾನಿ ಜಾತತ್ವ ಹೈ. ಬೆಳ್ಳಿಯಲ್ಲಿ ಅನ್ನದ ಇದಾನಿ ಈಗ ಇಟ್ಟೆ ಇದಾನಿ ಜಾತತ್ವ ಈಗ इदानी जातत्व है, परंतु प्राग जातत्व रजत में प्रतीत होवे. ಆದರೂ ಪ್ರಾಗ ಜಾತತ್ವ ಅದು ಬೆಳ್ಳಿಯಲ್ಲಿ ಕೇವಲ ಇದಾನಿ ಜಾತತ್ವ ಈಗ. ಇದಾನಿ ಜಾತತ್ವ ಏನಾಯ್ತು ಪ್ರಭು? ಇದಾನಿ ಜಾತತ್ವ ಈಗ ತಾನೇ ಹುಟ್ಟಿರುವಂತಹ ಹಾ ಇರುತ್ತದೆ. ಹಾ, ಪ್ರಾಗ ಜಾತತ್ವ ರಜತ್ ಮೇ ಪ್ರತೀತ ಹೋವೆ. ಪ್ರಾಗ ಜಾತತ್ವ ಅದು ಕೇವಲ ಬೆಳ್ಳಿಯಲ್ಲಿ ತೋರ್ಲಕತ್ತದ. ರಜತ್ ಮೇ ಪ್ರತೀತ ಹೋವೆ. ಬೆಳ್ಳಿಯಲ್ಲಿ ಪ್ರಾಗಜಾತತ್ವ ಇಲ್ಲ, ಆದ್ರೂ ಬೆಳ್ಳಿಯಲ್ಲಿ ಅದು ತೋರ್ಲಕತ್ತದ. ಅದಕ್ಕೆ ಎಂದೋ ಬಿದ್ದಂತ ಬೆಳ್ಳಿ ನಾನು ನೋಡ್ತೇನೆ, ಹಿಂಗ್ ಭ್ರಾಂತಿ ಅದದು. ता रजत में अनिर्वचनीय प्रागजातत की उत्पत्ति माने तो गौरव होवे है. ಯಾರಾದ್ರೂ ಶಂಕ ಏನ್ ಮಾಡ್ತಾರೆ ಅದಕ್ಕ? ಅಲ್ಲಿ ಯಾನು ನೀವು ಏನ್ ಹೇಳ್ಕತ್ತಿರಲ್ಲ ಪ್ರಾಗಜಾತತ್ವ ಬೆಳೆಯಲಿಲ್ಲ ಕರೆ ತೋರ್ಲಕತ್ತದ ಅಲ್ಲಿ. ಅಲ್ಲಿ यद्यपि रजत में अनिर्वचनीय प्रागजातत्व की उत्पत्ति माने तो गौरव होवे है. गौरव होवे है. ಯಾಕೆ ಗೌರವ ಅಂತ ಕೇಳಿದ್ರ ಅವ ಹೇಳ್ತಾನೆ ನೋಡ್ರಿ, ಬೆಳ್ಳಿದು ಅನಿರ್ವಚನೀಯ ಉತ್ಪತ್ತಿ, ಬೆಳ್ಳಿದು ಉತ್ಪತ್ತಿ ಮತ್ತು ಶುಕ್ತಿ, ಇದಂತ ಸಂಬಂಧದ ಅನಿರ್ವಚನೀಯ ಉತ್ಪತ್ತಿ.
ನೋಡ್ರಿ, ಬೆಳ್ಳಿದು ನೀವು ಏನ್ ಹೇಳ್ತೀರಿ, ಮತ್ತೊಂದ್ರು ಅನಿರ್ವಚನೀಯ ಉತ್ಪತ್ತಿ ಹೇಳ್ತೀರಿ. ಗೌರವ ದೋಷ ಬರ್ತದೆ ಅಂತ ಹೇಳ್ತಾನ. ಯದ್ಯಪಿಕಾರ ನೀವು ಕದಾಚಿತ್ ಹೇಳಿದ್ರೆ ನಿಮ್ಮ ಮ್ಯಾಲ ವೇದಾಂತಿಗಳಿಗೆ ನಿಮ್ಮ ಮ್ಯಾಲ ಗೌರವ ದೋಷ ಬರ್ತದ. ಬಹು ಪದಾರ್ಥ ಸ್ವೀಕರಣ ಗೌರವ, ಬಹಳಷ್ಟು ಪದಾರ್ಥ ಸ್ವೀಕಾರ ಮಾಡಿದ್ರೆ ಅಂದ್ರೆ ಗೌರವ ಬರ್ತದೆ. ಲಾಘವ ಗರ್ವ ಗೌರವ, ಅಲ್ಪ ಪದಾರ್ಥ ಲಾಘವ. ಗೌರವ ದೋಷ ಹೆಂಗ್ ಬರ್ತದಂದ್ರೆ ಏನು ಪ್ರಭು, ನೀವು ಈ ಬೆಳ್ಳಿದು ಅನಿರ್ವಚನೀಯ ಉತ್ಪತ್ತಿ ಹೇಳ್ತೀರಿಲ್ಲ, ಬೆಳ್ಳಿದು ಅನಿರ್ವಚನೀಯ ಉತ್ಪತ್ತಿ ಹೇಳ್ತೀರಿ ಒಂದು. ಮತ್ತೇನು ಹೇಳ್ತೀರಿ, ಆ ಶುಕ್ತಿಯ ಇದಮತ ಸಂಬಂಧ ಅನಿರ್ವಚನೀಯ ಉತ್ಪತ್ತಿ. ಬೆಳ್ಳಿಯಲ್ಲಿ ಶುಕ್ತಿದು ಇದಮತಾದು ಅನಿರ್ವಚನೀಯ ಉತ್ಪತ್ತಿ. ಬೆಳ್ಳಿದ ಅನಿರ್ವಚನೀಯ ಉತ್ಪತ್ತಿ ಹೇಳ್ತಿರಿಲ್ಲ, ಬೆಳ್ಳಿದೂ ಅನಿರ್ವಚನೀಯ ಉತ್ಪತ್ತಿ. ಆ ಬೆಳ್ಳಿಯಲ್ಲಿ ಇದಂತ ಸಂಬಂಧ ಅನಿರ್ವಚನೀಯ ಉತ್ಪತ್ತಿ. ಮತ್ತೆ ಈಗ ಒಂದು ಹೇಳ್ಕತ್ತೀರಿ, ಮತ್ತೆ ಪ್ರಾಗ್ ಸಿದ್ಧತ್ವ ಒಂದು ಧರ್ಮ ಉತ್ಪತ್ತಿ ಅದ್ರಾಗ ಮೂರು ತಿಳಿತಾ. ಹಿಂಗ ಮೂರು ಹೇಳೋಣ ನಿಮ್ಮ ಮತದಲ್ಲಿ ಗೌರವ ಅಂತ ತಿಳಿತಾ. ಗೌರವವೇ जो शुक्ति के प्राग जातत्व की रजत में प्रतीति माने तो ಒಪ್ಪಿದ್ದಾದರೆ ಅನ್ಯತಾ ಖ್ಯಾತಿ ಮಾನೇ ಹೂವೇ ಹೈ. ಒಂದು ವೇಳೆ ಗೌರವ ದೋಷ ಹೆಂಗ್ ಬರ್ತದೆ ನಿಮ್ಗೆ ಗೊತ್ತೈತಿ, ತಿಳಿತಾನ ಹೆಂಗ್ ಬರ್ತದೆ ಪ್ರಭುಗಳು? ಯದ್ಯಪಿ ಮೂರು ಥರದ ಆರೋಪ ಆಗ್ತವೆ ಅಂತ ಮೊದಲೇ ಹೇಳಿದ್ದು ಶುಕ್ತಿಯಲ್ಲಿ ರಜತ ಉತ್ಪತ್ತಿ, ಅನಿರ್ವಚನ ಉತ್ಪತ್ತಿ. ಇನ್ನೊಂದು ಶುಕ್ತಿಯಲ್ಲಿ ಅನಿರ್ವಚನ ರಜತ ಉತ್ಪತ್ತಿಯ ಸಂಬಂಧ ಅಂತ ಹೇಳಿ ಇದರ ಸಂಬಂಧ ತೋರ್ತದೆ. ಇನ್ನೊಂದು ಜಾತತ್ವ ಉತ್ಪತ್ತಿ ಮೊದಲೇ ಅದ ಅಂತ ಹೇಳಕತ್ತೀವಿ. ಮತ್ತೆ ಅದನ್ನು ಅಧ್ಯಕ್ಷ ಹೇಳ್ತೀರಿ, ಅದನ್ನು ಮತ್ತೆ ಅದಕ್ಕಿಂತ ಹಿಂಗೆ ಹೇಳಿ ಮಾಡಿ ಗೌರವ ಮುಂದೆ ಆಯ್ತಲ್ಲ. ಒಂದು ವೇಳೆ ಶುಕ್ತಿಯ ಪ್ರಾಗ ಜಾತತ್ವ की रजत में प्रतीति माने तो अन्यथा ख्याति मान्य होवे. ऐसे स्थान में अन्यथा ख्याति को सिद्धांत में माने भी है. जो शुक्ति के प्राग जातत्व की रजत में प्रतीति माने तो, ಒಂದು ವೇಳೆ ನೀವು ಶುಕ್ತಿಯಲ್ಲಿರುವ ಪ್ರಾಗ ಜಾತತ್ವ, ಶುಕ್ತಿಯಲ್ಲಿರುವ ಪ್ರಾಗ ಜಾತತ್ವ ಅದು ಬೆಳ್ಳಿಯಲ್ಲಿ ತೋರ್ಲಕತ್ತದ. ಶುಕ್ತಿಯ ಪ್ರಾಗ್ ಸಿದ್ಧತ್ವ ಹೆಂಗ ಶುಕ್ತಿ ಇದಮ ಬೆಳ್ಳಿಯಲ್ಲಿ ಅಧ್ಯಸ್ತದೆ. ಹಂಗ ಶುಕ್ತಿಯಲ್ಲಿರುವ ಪ್ರಾಗ್ ಸಿದ್ಧತ್ವ ಧರ್ಮ ಅದು ಬೆಳ್ಳಿಯಲ್ಲಿ ತೋರ್ಲಕತ್ತದ. ಅಂದ್ರೆ ಏನಾಯ್ತು, ಅನ್ಯತಾ ಖ್ಯಾತಿ ಹೇಳತ್ತೆ ಆಯ್ತು. ಧ್ಯಾನ ಬದಲ್ ಪ್ರಭು. शुक्ति के प्राग जातत्व की रजत में प्रतीति माने तो अन्यथा ख्याति मान्य नहीं होवे. अन्यथा ख्याति न्यू ಒಪ್ಪಬೇಕಾಗುತ್ತದೆ. ಅನ್ಯತಾ ಖ್ಯಾತಿ ಒಪ್ಪಬೇಕಾಗುತ್ತದೆ. ಇರುವಂತ ತೋರ್ಲುವ ಐತಿ ಹುತ್ತಿನಲ್ಲಿ ಇಲ್ಲಿ ತೋರ್ಲಗತ್ತದ, ಅಲ್ಲಿದೆ ಇಲ್ಲಿ ತೋರ್ಲಗತ್ತದ, ಅಲ್ಲಿದೆ ಇಲ್ಲಿ ತೋರ್ಲಗತ್ತದ. ಹಿಂಗ ಹೇಳಿದ್ರ ಮಾನಿನಿ ಹೋವೆ अन्यथा ख्याति निम्न ಹೇಳಬೇಕಾಗುತ್ತದೆ. और ऐसे स्थान में अन्यथा ख्याति को सिद्धांत में मानी भी है. ಇಂಥ ಸ್ಥಳದಲ್ಲಿ ನೀವು ಸಿದ್ಧಾಂತಿಗಳು ಅನ್ಯತಾ ಖ್ಯಾತಿ ಆದರೂ ಒಪ್ಪಿರಿ. ಇಂಥ ಸ್ಥಳದಲ್ಲಿ ಅನ್ಯತಾ ಖ್ಯಾತಿಯನ್ನು ಕೂಡ ನೀವು ಒಪ್ಪಿರಿ ಅಂತ ನಾವು ಎಲ್ಲಿ ಒಪ್ಪಿರಿ? ಹಿಂದೆ ಹೋಗ್ಯದ, ಈಗ ಈ 2 ಪೇಜ್ ಹಿಂದೆ ಹೋಗ್ಯದ, ಅದು ಸಿಗಲ್ಲ. ಹಿಂದ ನೀವು ಅನ್ಯತಾ ಸಿದ್ಧಾಂತಿಗಳು ಅನ್ಯತಾ ಖ್ಯಾತಿ ಒಪ್ಪಿರಿ. ಅವ ಅಂತ ನಮ್ಮ ಅನ್ಯತಾ ಖ್ಯಾತಿವಾದಿಗಳ, ನೀವು ಸಿದ್ಧಾಂತಿಗಳು ಅನ್ಯತಾ ಖ್ಯಾತಿ ಕೂಡ ಒಪ್ಪಿರಿ. ಅಂದ್ರೆ ಶಾಸ್ತ್ರದಲ್ಲಿ ಇದ್ರಲ್ರಿ, ಶಾಸ್ತ್ರಾಂತರದಲ್ಲಿ ಶಾಸ್ತ್ರ ಅಂತಂದ್ರೆ ಇದ್ರ ಅನಿರ್ವಚನೀಯ ಉತ್ಪತ್ತಿಯನ್ನು ಹೇಳಿದೇವಲ್ರಿ, ರಜತದ್ರಿ. ಉಳ್ಕಿದವರೆಲ್ಲ ಸತ್ಖ್ಯಾತಿ ಅಸತ್ಖ್ಯಾತಿಗಳೆಲ್ಲ ಅಲ್ಲೇ ಶಾಸ್ತ್ರಾಂತರ. ऐसे स्थान में तुम अन्यथा ख्याति मानी भी है.
ಅಂತ ಹಿಂದೆ ಆತ್ಮಖ್ಯಾತಿ ಎಲ್ಲೆಲ್ಲಿ ನಾವು ಕೇವಲ ರಜತದ ಉತ್ಪತ್ತಿ ಅಂತ ಹೇಳಿದ್ದೀವಲ್ಲ ಶುಕ್ತಿಯಲ್ಲಿ, ಹ, ಎಲ್ಲಿ ಎಲ್ಲಿ ನಾವು ಕೇವಲ ರಜತದ ಉತ್ಪತ್ತಿ ಅಂತ ಹೇಳಿದ್ದೀವಿ ಅಂತಂತ ಸ್ಥಾನದಲ್ಲಿ ಹ, ಅಲ್ಲ ಅನ್ಯತ ಖ್ಯಾತಿದವ್ರು ಸ್ವೀಕಾರ ಮಾಡಿದ್ದೀವಿ ಅವ್ರಿಗೆ. ಮತ್ತೆ ಏನೇನು ಹೇಳು ಇಲ್ರಿ ಇಲ್ಲಿ ಹೇಳು. ಎಲ್ಲ ಏನೇನಿದು? ಇವರು ಉತ್ಪತ್ತಿ ನಾಶ ಹೇಳ್ತಾರೆ ವೇದಾಂತಿಗಳು, ಅವ್ರು ಕೇವಲ ಉತ್ಪತ್ತಿ ಅಷ್ಟೇ ಹೇಳ್ತಾರೆ. ಅಲ್ಲ, ಉತ್ಪತ್ತಿ ನಾಶ ಪ್ರಶ್ನೆ ಇಲ್ಲ. ಅವ ಏನಂತಾನ, ಆ ಶುಕ್ತಿಯಲ್ಲಿ ತೋರುವ ಪ್ರಾಗ ಸಿದ್ಧತ್ವ ಧರ್ಮ ಬೆಳ್ಳಿಯಲ್ಲಿ ತೋರ್ಲಕತ್ತದ ಅಂತ ಈಗ ನೀವು ಹೇಳಿದ್ರೆ, ಹಿಂಗ ಅನ್ಯತಾ ಖ್ಯಾತಿ ಹೇಳ್ದಂತ ಹೇಳ್ತೀವಿ ನಾವು. ಅನ್ಯತಾ ಖ್ಯಾತಿ ಮಾನ್ಯ ಹೋಯ್ ಒಪ್ಪಬೇಕಾಗುತ್ತದೆ. ಮತ್ತು ಆ ಶುಕ್ತಿಯಲ್ಲಿ ತೋರುದು ಪ್ರಾಗ ಇಲ್ಲಿ ತೋರ್ಲಕತ್ತದ, ಅಲ್ಲಿದೆ ಇಲ್ಲಿ ತೋರ್ಲಕತ್ತದ. ಇಂಥ ಸ್ಥಳದಲ್ಲಿ ನೀವು ವೇದಾಂತಿಗಳು ಕೂಡ ಅನ್ಯತಾ ಖ್ಯಾತಿ ಒಪ್ಪಿರಿ ಅಂತ ನಾವು ಇದಮ್ಮ ಅಷ್ಟೇ ಅದೇ ಪ್ರತೀತಿಗೆ ಅಂತ ಹೇಳ್ತಾರೆ. ಒಪ್ಪಿರಿ ನೀವು. ಸ್ವಲ್ಪ ಇದಮ್ಮ ಸಂಬಂಧ ಕೇವಲ ಪ್ರತೀತಿಗೆ. ಎಲ್ಲಿ ಉತ್ಪತ್ತಿ ಆಗ್ತದೆ. ಸ್ಫಟಿಕದಲ್ಲಿ ದಾಶಾಳ ಹೂವಿನ ಕೆಂಪು ಬಣ್ಣ ಸ್ಫಟಿಕದಲ್ಲಿ ತೋರುತ್ತದೆ ಅಂತ ಸ್ಥಳದಲ್ಲಿ ಅಂದ್ರೆ ಏನು, ಆ ಬಿಳಿ ಸ್ಫಟಿಕದಲ್ಲಿ ಕೆಂಪ ಬಣ್ಣ, ದಾಶಾಳ ಹೂವಿನ ಕೆಂಪು ಬಣ್ಣ, ಆ ಬಟ್ಟಿ ಕೆಂಪು ಬಣ್ಣ ಅಥವಾ ಕೆಂಪು ರಕ್ತ ಪಟ ಬಿಳಿ ಸ್ಫಟಿಕ ಮೇಲೆ ದಾಶಾಳ ಕೆಂಪು ಹೂವು ಇಟ್ಟಾರ. ಆ ಸ್ಫಟಿಕ ಬಿಳಿದೇ ಅದ, पण ದಾಶಾಳ ಹೂವಿನಲ್ಲಿರುವ ಕೆಂಪ ಬಣ್ಣ ಸ್ಫಟಿಕದಲ್ಲಿ ತೋರ್ಲಕತ್ತದ. ಹೌದಿಲ್ಲ? ಏನಂತ ನಾವ ಕೆಂಪು ಸ್ಫಟಿಕ, ಲೋಹಿತ ಸ್ಫಟಿಕ. ಲೋಹಿತ ಅಂದ್ರೆ ಕೆಂಪು ಬಣ್ಣ. ಹಾ, ಸ್ಫಟಿಕ ಹೆಂಗದ? ಬಿಳಿದದ. पण ಇವಂತಾನ ಕೆಂಪು ಸ್ಫಟಿಕ ಅಂತಾನ, ಸಂಬಂಧ ಕೆಂಪ ಸ್ಫಟಿಕ ಅಲ್ಲಗತ್ತಾನ. ಇಂಥ ಸ್ಥಳದಲ್ಲಿ ನಾವು ಅನಿರ್ವಚನಿ ಖ್ಯಾತಿ ಹೇಳಲ್ಲ. ನಾವು ಇಂಥ ಸ್ಥಳದಲ್ಲಿ ಅನಿರ್ವಚನಿ ಖ್ಯಾತಿ ಹೇಳಲ್ಲ. ಕಿಂತು ಯಾಕ ಆ ಕೆಂಪದು ಅನಿರ್ವಚನಿ ಉತ್ಪತ್ತಿ ಹೇಳಲ್ಲ. ಯಾಕೆ ಹೇಳಲ್ಲ ಅಂತ ಕೇಳಿದರೆ, ಈಗ ಶುಕ್ತಿ ಇದು ಸ್ಫಟಿಕನು ನಮಗ ಕಣ್ಣಿಗೆ ಕಾಣಿಸ್ತದೆ. ಆ ದಾಶಾಳದ ಕೆಂಪು ಬಣ್ಣನು ನೇತ್ರಕ್ಕೆ ಸಂಬಂಧ ಅದ, ಸಂಬಂಧ ಐತಿಲ್ಲ. ಸಮವಾಯ ಸಂಬಂಧ, ಅದಕ್ಕೆ ನಿಮ್ಗ ನೆನಪ ಏನು, 157 ಪೇಜ್ ಹಾಕ್ರಿ. ತಾದಾತ್ಮ್ಯ ಸಂಬಂಧದಿಂದ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತೀವಿ. ಈಗ ಅನಿರ್ವಚನೀಯ ತಾದಾತ್ಮ್ಯ ಹೇಳ್ಬೇಡ್ರಿ, ಹೇಳ್ಕೋಬೇಡ್ರಿ. ನಿಯಮ ಏನ್ ಹೇಳ್ಯಾರ, ಎಲ್ಲಿ ನಾವು ಅನ್ಯತಾ ಖ್ಯಾತಿ ಯಾಕೆ ಹೋಗ್ತೇವೆ, ಎಲ್ಲಿ ಹೋಗ್ತೇವು, ಮತ್ತೆ ಎಲ್ಲಿ ಒಪ್ಪಿದೆವು ಅಂದ್ರೆ, ಎಲ್ಲಿ ಅಧಿಷ್ಠಾನ ಆರೋಪದೊಡನೆ ಜೊತೆಗೆ ನೇತ್ರದ ಸಂಬಂಧ ಇರೋದು ಅಂತ ಸ್ಥಳದ ಅನ್ಯತಾ ಖ್ಯಾತಿ ಹೋಗ್ತೇವೆ ನಾವು. ಇದೇ ಹೋಗ್ಯದ. ಅಲ್ಲಿ ಬರೀರಿ 157 ಪೇಜ್ ಅಂತ ಹೇಳಿದ್ ನೋಡ್ರಿ, 157 ಪೇಜ್ ಬರೀರಿ. 224 ಪ್ರಶ್ನೆ ಅಲ್ಲ, ಎಲ್ಲಿ ಅದು ಪ್ರಸಂಗ ಬಂದದ ನಿಮ್ಗ, ಅಲ್ಲಿ ಹೇಳಿದ್ ನಿಮ್ಗ. ಅಂದ್ರೆ 157 ಪೇಜ್ನಾಗ ಪೂರ್ಣ ಅನ್ಯತಾ ಖ್ಯಾತಿ ಶಂಕಾಮಣಗಳ ವೇದಾಂತಿಗಳು ವಿಚಾರ ಸಾಗರದಲ್ಲಿ ಏನ್ ಹೇಳ್ಯಾರ, ಕಿ ಸ್ವಪ್ನದಲ್ಲಿ ಏನ್ ಪದಾರ್ಥಗಳು ತೋರ್ತಾವಲ್ಲ, ಸ್ವಪ್ನದಲ್ಲಿ ತೋರುವ ಪದಾರ್ಥಗಳು, ಆ ಪದಾರ್ಥಗಳು ಖರೆ ಅಂತ ತೋರ್ತಾವ. ಅಲ್ಲಿ ಅಲ್ಲಿ ಕನಸಿನೊಳಗೆ ಖರೇನೆ ತೋರ್ತಾವ. ಕನಸಿನೊಳಗ ಅವ್ ಖರೆ ಇದ್ದಂತೆ ಕಾಣ್ತಾವ ಅಲ್ಲಿ ಒಳಗ. पण ಅವಕ್ಕೆ ಖರೆ ಅಂದ್ರ ಸತ್ಯತ್ವ ಇಲ್ಲ. ಒಂದು ವೇಳೆಗೆ ನೀವು ಸಾಕ್ಷಿಯಲ್ಲಿ ತೋರುವ ಸತ್ಯತ್ವ, ಅಧಿಷ್ಠಾನದ ಸತ್ಯತ್ವ ಸಾಕ್ಷಿ ಅದರಲ್ಲಿ ತೋರ್ಲಗತ್ತದ ಅಂದ್ರೆ ಅನ್ಯತಾ ಖ್ಯಾತಿ ಪರಿವಾದ, ಅದ್ರಾಗ ಹೆಂಗ್ ಸತ್ಯತ್ವ ಇರ್ತದ, ಇದರಂದೇ ಸತ್ಯತ್ವ ಅಲ್ಲಿ ತೋರ್ದ ಹೇಳ್ರಿ. ಮತ್ತೆ ಇಂಥ ಸ್ಥಳದಲ್ಲಿ ಯಾಕ ನೀವು ಒಪ್ಪಿರಿ, ಹಿಂಗ ಎಲ್ಲ ಕಡೆ ಅನಿರ್ವಚನ ಖ್ಯಾತಿ ಬಿಡ್ರಿ. ಈಗಿಲ್ಲ ಮಾನಿ ಹೈ मान्य होवे, ऐसे स्थान में अन्यथा ख्याति को माने भी है, ऐसे माने भी है. ಮುಂದಿನ ನಾಳೆ ನೋಡ್ಸಂದ್ರೆ ಮುಗಿಲಿನ ತತ್ತಾಪಿಗೆ ಅಕ್ರದಾಗಿದೆ. ಮತ್ತೊಂದು ಶಂಕತನ ತರೋಣ್ರಿ, ಇಲ್ಲಿ ಇನ್ನೊಂದು ಶಂಕ ಬರುತ್ತಾಗ ಯಾವ ಸಮಾಧಾನ ಮತ್ ಮಾಡಕತ್ತಾನ್ರಿ. ಇಲ್ಲಿ ಒಂದು ಯದ್ಯಪಿಕಾರ ಇನ್ನೊಂದು ಸಮಾಧಾನ ಐತಿ, ಇನ್ನೊಂದು ಶಂಕ ಅದ ನಾಶದ ಬಗ್ಗೆ. ಈಗ ನೋಡ್ರಿ, ಅದಕ್ಕೆ
तथापि तथापि ऐतला ನೋಡ್ರಿ शुक्ति के प्राग सिद्धत्व धर्म का अनिर्वचनीय संबंध में उपजे ये पक्ष समीचीन है ಸಮಾಧಾನ ಅಂತಾರ ಹಿಂಗೆ ಹೇಳೋಕ್ಕಿಂತಲೂ ಹ್ಯಾಂಗೆ ಹೇಳೋಕ್ಕಿಂತಲೂ ಶುಕ್ತಿಯಲ್ಲಿ ಪ್ರಾಗ್ ಸಿದ್ಧತ್ವ ತಥಾಪಿ ವಿಚಾರ ಹ್ಯಾಂಗೆ ಹೇಳ್ತಾರ ಸಮಾಧಾನ ಶುಕ್ತಿಯಲ್ಲಿರುವ ಪ್ರಾಗ ಸಿದ್ಧತ್ವ ಬೆಳ್ಳಿಯಲ್ಲಿ ತೋರ್ಲಕತ್ತೆ ಅದಂದ್ಮೇಲೆ ಅನ್ಯತಾ ಖ್ಯಾತಿ ಒಪ್ರಿ ಅಂತ ನೀವೇನು ಹೇಳ್ತೀರಲ್ಲ ಹಿಂಗೆ ಹೇಳೋಕ್ಕಿಂತಲೂ ನೀವು ಹೇಳ್ದಂಗಿಂತಲೂ ಅನ್ಬೇಕಲ್ಲಿ शुक्ति के प्राग सिद्धत्व धर्म का अनिर्वचनीय संबंध रजत में उपजे यह पक्ष समीचीन है ಒಮ್ಮೆ ಇಲ್ಲಿ ತನಕ ಏನ್ ತಿಳಿತು ಶುಕ್ತಿಯಲ್ಲಿ ಪ್ರಾಗ್ ಸಿದ್ಧತ್ವ ಧರ್ಮದ ಏನು ಉತ್ಪತ್ತಿ ಹೇಳ್ತೀವಲ್ಲ ಅನಿರ್ವಚನೀಯ ಇದು ಪಕ್ಷ ಸಮೀಚೀನ ಅದ ಪಣ ಶುಕ್ತಿಯ ಪ್ರಾಗ್ ಸಿದ್ಧತ್ವ ಧರ್ಮ ಆ ಬೆಳ್ಳಿಯಲ್ಲಿ ತೋರ್ಲಗತ್ತೆ ಅದ ಅನ್ಯತಾ ಖ್ಯಾತಿ ಹೇಳ್ರಿ ಅಂತ ನೀವೇನಂತೀರಲ್ಲ ಹಾಂಗೆ ಹೇಳೋಕ್ಕಿಂತಲೂ ಆ ಶುಕ್ತಿಯ ಪ್ರಾಗ್ ಸಿದ್ಧತ್ವ ಧರ್ಮದು ಅನಿರ್ವಚನೀಯ ಉತ್ಪತ್ತಿ ಬೆಳ್ಳಿಯಲ್ಲಿ ತೋರ್ತದ ಅಂತ ಹಿಂಗೆ ಹೇಳುದು ಯೋಗ್ಯದ ನೀವು ಹೇಳುದು ಅನ್ಯತಾ ಖ್ಯಾತಿ ಒಪ್ರಿ ಅಂತ ಇದು ಯೋಗ್ಯ ಅಲ್ಲ समीचीन है ठीक है इस रीति से इदानी जातत्व धर्मदु इदानी जातत्व धर्मदु इस रीति से शुक्ति के प्राग सिद्धत्व के संबंध की प्रतीति से ಶುಕ್ತಿಯಲ್ಲಿ ಇರುವ ಪ್ರಾಗ್ ಸಿದ್ಧತ್ವ ಸಂಬಂಧದ ಜ್ಞಾನದಿಂದ ಶುಕ್ತಿಯ ಪ್ರಾಗ್ ಸಿದ್ಧತ್ವದ ಸಂಬಂಧದ ಜ್ಞಾನದಿಂದ ಅಲ್ಲಿ ರಜತ್ಗೆ ಒಂದು ಬರ್ಕೋಬೇಕು ಎದುರು ಉತ್ಪತ್ತಿ ರಜತ್ಗೆ ಈಗ ಪ್ರತೀತಿಸಿ ಅದಲ್ಲ ಹಾ ಉತ್ಪತ್ತಿಗಿಂತ ಮೊದಲು ಬರಿಬೇಕು ಉತ್ಪತ್ತಿ ಮುಂದೆ ಬರ್ದೆ ಅಂದ್ರೆ ಹಾ ಪ್ರತೀತಿಸಿ ಆಗಾನ ಉತ್ಪತ್ತಿಗಿಂತ ಮೊದಲ ಅಟ್ಟೆ ನಡ್ಬರ್ಕ ಬೆಳ್ಳಿದು ರಜತಕ್ಕಿ ಇಟ್ಟು ಬರಿಬೇಕು ನೋಡಿ ಅಂದ್ರೆ ಓದುವಾಗ ನಿಮ್ಗ ಆ ಓದೋತ ಗುರ್ತಾಗಬೇಕು संबंध की प्रतीति से रजत की उत्पत्ति की प्रतीति का प्रतिबंध हो गया है रजत की प्रतीति का उत्पत्ति की प्रतीति का प्रतिबंध हो गया है ಯಾನು ಶುಕ್ತಿಯಲ್ಲಿ ಪ್ರಾಗ್ ಸಿದ್ಧತ್ವ ಸಂಬಂಧದ ಜ್ಞಾನ ಇತ್ತಪ್ಪ ಅಂದ್ರೆ ಶುಕ್ತಿದ ಪ್ರಾಗ್ ಸಿದ್ಧತ್ವ ಸಂಬಂಧದ ಜ್ಞಾನದಿಂದ ಆ ಬೆಳ್ಳಿಯನ್ನು ಉತ್ಪತ್ತಿ ಆಗ್ಯದ ತೋರ್ಬೇಕಾಗಿತ್ತಂದ್ರ ಆ ಬೆಳ್ಳಿ ಉತ್ಪತ್ತಿಗೆ ಪ್ರತಿಬಂಧಕವೇ ಆ ಶುಕ್ತಿಯ ಪ್ರಾಗ್ ಸಿದ್ಧತ್ವ ಧರ್ಮ ಮತ್ತೆ ನಮಗೆ ಬೆಳ್ಳಿ ಉತ್ಪತ್ತಿ ಆಗುವುದು ತೋರ್ಬೇಕಾಗಿತ್ತು ಬೆಳ್ಳಿ ಶುಕ್ತಿಯಲ್ಲಿ ಬೆಳ್ಳಿ ಹುಟ್ಟುತ್ತದೆ ಹುಡ್ತು ನೀವು ಉತ್ಪತ್ತಿ ಅಂತ ಹೇಳ್ಕತ್ತೀರಿ ಇವು पण ಅದು ಹುಟ್ಟುದು ಯಾಕೆ ತೋರ್ಲಿಲ್ಲ ಘಟ ತೋರದಂತೆ ಅವ ಹಾಗಲ್ಲ ಇವನೇನು ಹೇಳಿದ್ರು ವೇದಾಂತಿಗಳು ಶುಕ್ತಿಯಲ್ಲಿ ಆ ಮೊದಲಿರುವಿಕೆ ಏನು ಒಂದು ಧರ್ಮ ಅದಲ್ಲ ಮೊದಲಿರುವಿಕೆ ಪ್ರಾಗ್ ಸಿದ್ಧತ್ವ ಆ ಪ್ರಾಗ್ ಸಿದ್ಧತ್ವ ಧರ್ಮವೇ ಆ ಬೆಳ್ಳಿ ಹುಟ್ಟಲಿಕ್ಕೆ ಪ್ರತಿಬಂಧಕ ತೋರ್ಲಿಕ್ಕೆ ಬೆಳ್ಳಿ ಹುಟ್ಟಲು ಪ್ರತಿಬಂಧಕ ಮೊದಲು ಯಾಕೆ ತೋರ್ಲಿತ್ತು ಹುಟ್ಟುಕ್ಕೆ ಯಾಕೆ ತೋರ್ಲಿಲ್ಲ ಮೊದಲು ಹುಟ್ಟುವಿಕೆ ಶುಕ್ತಿದು ಆ ಮೊದಲಿರುವಿಕೆ ಶುಕ್ತಿದು ಆ ಪ್ರಾಗ್ ಸಿದ್ಧತ್ವ ಧರ್ಮವೇ ಬೆಳ್ಳಿ ಉತ್ಪತ್ತಿಗೆ ಪ್ರತಿಬಂಧಕ ಆಯಿತು ತಿಳಿತೆ ನೀವು ತಿಳಿತೆ शुक्ति के प्राग सिद्धत्व के संबंध की प्रतीति से ज्ञानदिंद रजत की उत्पत्ति की प्रतीति का बेಳ್ಳಿ उत्पत्ति ज्ञानक प्रतिबंधक आಯಿತು ಮೊದಲ ಯಾನು ಪ್ರಾಗ್ ಸಿದ್ಧತ್ವ ಧರ್ಮದ ಜ್ಞಾನ ಇರೋಣದ್ರದಿಂದ ಮೊದಲು ಯಾವುದು ಜ್ಞಾನ ನಮಗ ಮೊದಲಿರುವಿಕೆ ಜ್ಞಾನ ಶುಕ್ತಿಯ ಪ್ರಾಗ್ ಸಿದ್ಧತ್ವ ಈಗ ಆ ಬೆಳ್ಳಿ ಈ ಹುಡುತು ಅಂತ ಜ್ಞಾನ ಅದಕ್ಕೆ ಅದು ಪ್ರತಿಬಂಧಕ ಮಾಡ್ತು प्रतिबंधक प्रतिबंध हुए कायते प्राग सिद्धता वर्तमान उत्पत्ति दोनों परस्पर विरोधी है प्राग सिद्धता वर्तमान उत्पत्ति दोनों परस्पर विरोधी है प्राग सिद्धता वर्तमान उत्पत्ति
ಪ್ರಾಗ್ ಸಿದ್ಧತಾ ವರ್ತಮಾನ ಉತ್ಪತ್ತಿ. ಈಗ ಈ ಹುಟ್ಲು ಮೊದಲ ಇದ್ದುದು ಮೊದಲಿದ್ದುದು ಪ್ರಾಶ್ಚಿತ ಮೊದಲಿದ್ದುದು ಹೌದಿಲ್ಲ. ಈಗ ಹುಟ್ಲಕತೆ ಅದು ಹುಡುಗ ಇನ್ನ ಹುಟ್ಟಿಲ್ಲ, ಹುಡುಗ ಹುಟ್ಟಲ್ಕತೆ ಅಂತಾರೆ. ಮೊದಲು ಇರುವಿಕೆ ಮತ್ತೆ ಹುಟ್ಟುವಿಕೆ. ಈಗ ಹುಟ್ಟುವಿಕೆ ಮೊದಲಿರುವಿಕೆ ವಿರುದ್ಧದಿಲ್ಲ. ಪ್ರಾಶ್ಚಿದ್ಧತಾ ಮೊದಲೇ ಅದ, ಈಗ ಬೇಡ ಈಗ ಹುಟ್ಟ್ಯಾದ. ಅದು ಈಗ ಹುಟ್ಟೋದಕ್ಕ ಮೊದಲಿರುವಿಕೆಗೆ ವಿರೋಧ ಐತೇನಿಲ್ಲ. प्राग सिद्धता और वर्तमान उत्पत्ति दोनों परस्पर विरोधी है. वर्तमान उत्पत्ति ಯಾಕಾಗಿಲ್ಲ? ಅರೆ ಮೊದಲಿರುವಿಕೆ ವರ್ತಮಾನ ಉತ್ಪತ್ತಿ ಎರಡಕ್ಕೂ ವಿರೋಧ ಅದ. जहाँ प्राग सिद्धता होवे ता अतीत उत्पत्ति होवे. जहाँ प्राग सिद्धता होवे ता अतीत उत्पत्ति होवे है. वर्तमान उत्पत्ति ता प्राग सिद्धत्व होवे नहीं. ಪ್ರಾಶ್ಚಿದ್ಧತಾ ವರ್ತಮಾನ ಉತ್ಪತ್ತಿ ದೋನೋ ಪರಸ್ಪರ ವಿರೋಧಿ ಹೈ. ಅದರ ಅಲ್ಲಿ ಜहाँ ಪ್ರಾಗ್ ಸಿದ್ಧತಾ ಹೋವೆ ತಾ ಅತೀತ ಉತ್ಪತ್ತಿ ಹೋವೆ. ಹುಡುಗ ಹುಟ್ಟ್ಯಾನ, ಏನಾಯ್ತು? ಹುಡುಗ ಹುಟ್ಟ್ಯಾನ, ಹುಟ್ಲಕತ್ತೆ ಅದ, ಇನ್ನ ಹುಟ್ಟಿಲ್ಲ, ಹುಟ್ಲಕತ್ತೆ ಅದು ಬೇರೆ. ಹುಡುಗ ಹುಟ್ಟ್ಯಾನ, ಏನಾಯ್ತು? ಹುಡುಗ ಹುಟ್ಟ್ಯಾನ ಅಂದ್ರೆ ಮೊದಲ ಅದ, ಹುಡುಗ ಮೊದಲೇ ಅದ. ಮೊದಲು ಇರುವಿಕೆ ಪ್ರಾಶ್ಚಿದ್ಧತಾ ಜहाँ ಪ್ರಾಗ್ ಸಿದ್ಧತಾ ಹೋವೆ ತಾ ಅತೀತ ಉತ್ಪತ್ತಿ ಹೋವೆ. ಪ್ರಾಗ್ ಸಿದ್ಧತಾ ಎಲ್ಲಿರೋದು ಅಲ್ಲಿ ಭೂತಕಾಲ ಉತ್ಪತ್ತಿ ಮೊದಲೇ ಹುಟ್ಟೈತಿ. ವರ್ತಮಾನ ಉತ್ಪತ್ತಿ ಹೋವೆ ತಾ ಎಲ್ಲಿ ವರ್ತಮಾನ ಉತ್ಪತ್ತಿ ಇರುವುದು, ಪ್ರಾಗ್ ಸಿದ್ಧತಾ ಇರುವುದಿಲ್ಲ. ವರ್ತಮಾನ ಉತ್ಪತ್ತಿ ಈಗ ಸದ್ಯ ಇದರಲ್ಲಿ ಮೊದಲಿರುವಿಕೆ ಅದನ್ನು ಸದ್ಯ ಉತ್ಪತ್ತಿ ಆಗ್ಲಿಕತ್ತೆ ಅದ, ಘಟ ತಯಾರಾಗ್ಲಿಕತ್ತೆ ಅದ. ಘಟ ಮೊದಲೇ ಸಿದ್ಧ ಇದ್ದು ಘಟ ಅದು ಇದ್ರಾಗ ಐತೇನು? ಪ್ರಾಗ್ ಸಿದ್ಧತಾ ವರ್ತಮಾನ ಉತ್ಪತ್ತಿ ಕಾಲ ಮೇ ನಹಿ, ಮೊದಲಿರುವುದಿಲ್ಲ. ಮೊದಲಿರುವಿಕೆ ಸದ್ಯ ಉತ್ಪತ್ತಿ ಕಾಲದಾಗ ಇರುವುದಿಲ್ಲ. अतीत उत्पत्ति होवे वर्तमान उत्पत्ति होवे ता प्राग सिद्धता होवे नहीं. इस रीति से शुक्ति वृत्ति प्राग सिद्धत्व के संबंध की ಅಂದ್ರೆ ಧರ್ಮ ಸಂಬಂಧ की. इस रीति से ಶುಕ್ತಿಯಲ್ಲಿ ಇರುವ ಪ್ರಾಗ ಸಿದ್ಧತ್ವ ಧರ್ಮದ ಸಂಬಂಧ की प्रतीति से ज्ञान से ಅಲ್ಲೊಂದು ರಜತ್ की उत्पत्ति का प्रतिबंध होने से ರಜತಿಗೆ ಅಂತ ಬರ್ಕೋಬೇಕು. ಮತ್ತೆ ಅಲ್ಲಿ ಮ್ಯಾಲ ಬರ್ದಿರಿ ರಜತಿ ನಡೆದದ, ಆದ್ರೂ ನಮ್ಗೆ ತಿಳಿಸೋದಕ್ಕೆ ಬರ್ಕೋಬೇಕು. ರಜತಿಕಿ प्रतीति से रजत की उत्पत्ति, ಪ್ರತೀತಿ ಸೇ ಮತ್ತು ಉತ್ಪತ್ತಿ ಅದಲ್ಲ ಮೇಲ ಅದರೊಳಗೆ ರಜತಿಗೆ ಅಂತ ಬರ್ಕೋಬೇಕು. ಜ್ಞಾನದಿಂದ ಬೆಳ್ಳಿ ಉತ್ಪತ್ತಿ ಪ್ರತೀತಿ ಉತ್ಪತ್ತಿ ಜ್ಞಾನಕ ಪ್ರತಿಬಂಧಕ್ಕೆ ಇರೋಣದರದಿಂದ ಬೆಳ್ಳಿ ಉತ್ಪತ್ತಿ ಆದಾಗ್ಯಾದರೂ ಕೂಡ ಆ ಉತ್ಪತ್ತಿ ಜ್ಞಾನ ಆಗಲಿಲ್ಲ. ಬೆಳ್ಳಿಗೂ ಉತ್ಪತ್ತಿ ಆಗಿದ್ರೂ ಕೂಡ ಆ ಬೆಳ್ಳಿ ಉತ್ಪತ್ತಿ ಜ್ಞಾನ ಆಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಭೂತಕಾಲದಲ್ಲಿ ಉತ್ಪತ್ತಿ ಮೊದಲ ಪ್ರಾಗ್ ಸಿದ್ಧತ್ವ ಅದ, ಈಗ ವರ್ತಮಾನ ಕಾಲದಲ್ಲಿ ಉತ್ಪತ್ತಿ ಅದ. ಈ ವರ್ತಮಾನ ಕಾಲದಲ್ಲಿ ಆಗೋ ಉತ್ಪತ್ತಿ ಭೂತಕಾಲದಲ್ಲಿರುವ ಪ್ರಾಗ್ ಸಿದ್ಧತ್ವ ಜ್ಞಾನ ಪ್ರತಿಬಂಧಕ ಮಾಡ್ತು. ಆದ್ರಿಂದ ವರ್ತಮಾನ ಕಾಲದಲ್ಲಿ ಏನು ಉತ್ಪತ್ತಿ ಅದ ಅದು ನಮಗ ಜ್ಞಾನ ಆಗಲಿಲ್ಲ. ನೀವು ಉತ್ಪತ್ತಿ ತೋರ್ಬೇಕಾಗಿತ್ತು ಅಂತ ನೀ ಕೇಳಿದಲ್ಲ, ಅದಕ್ಕೆ ವರ್ತಮಾನ ಕಾಲದಲ್ಲಿ ಅನಿರ್ವಚನಿ ಬೆಳೆ ಉತ್ಪತ್ತಿ ಆಯಿತು, ಆಗ್ಯದ. ಬೆಳೆ ಉತ್ಪತ್ತಿನ ಹೇಳ್ತೇವೆ ನಾವು, पण ಅದಕ್ಕೆ ಪ್ರತಿಬಂಧಕ ಏನು? ಈ ಆ ಶುಕ್ತಿಯಲ್ಲಿರುವ ಪ್ರಾಗ್ ಸಿದ್ಧತ್ವ ಧರ್ಮದು ಈ ಬೆಳೆ ಅನಿರ್ವಚನಿ ಸಂಬಂಧ ಇರೋದ್ರಿಂದ ಆ ಮೊದಲು ಇರುವಿಕೆ ಈಗ ತೋರುವಿಕೆ ಮೊದಲು ಇರುವಿಕೆ ಜ್ಞಾನ ಈಗ ತೋರುವಿಕೆಗೆ ಪ್ರತಿಬಂಧಕ ಮಾಡ್ತು. ಆದ್ರೆ ಆ ಬೆಳೆ ಉತ್ಪತ್ತಿ ಆಗಿದ್ರೂ ಕೂಡ ಆ ಬೆಳೆ ಉತ್ಪತ್ತಿ ತೋರಲಿಲ್ಲ.
ಹಾಗೆ ಅದು ತೋರ್ಲಿಲ್ಲ. ಬೆಳೆ ಉತ್ಪತ್ತಿ ಹೇಳ್ತೇವೆ ನಾವು ಶುಕ್ತಿಯಲ್ಲಿ ಅನಿರ್ವಚನೀಯ ಬೆಳೆ ಉತ್ಪತ್ತಿ ಹೇಳ್ತೇವೇನೆ. पण ಇಷ್ಟೇ ಮೊದಲ ಶುಕ್ತಿಯಲ್ಲಿರುವ ಪ್ರಾಯಶ್ಚಿತ್ತತ್ವ ಧರ್ಮ ಏನಾದ್ರು ನೋಡು ಅದನ್ನು ಇದರಲ್ಲಿ ಅಡ್ಜಸ್ಟ್ ಇರೋಣದ್ರಿಂದ ಹ್ಯಾಂಗ ಶುಕ್ತಿದು ಇದಂ ಇದಂ ಇದು ಬೆಳ್ಳಿಯಲ್ಲಿ ಅಡ್ಜಸ್ಟ್ ಅದ ಹೌದಿಲ್ಲ. पण ಶುಕ್ತಿ ಇದಮ ಇದು ಬೆಳ್ಳಿದಲ್ಲ, ಇದಂ ಬೆಳ್ಳಿದೇನು. पण ಭ್ರಾಂತಿ ಕಾಲದಲ್ಲಿ ಇಲ್ಲ ಇದ್ರದ್ದು ಅಲ್ಲ ಅಂತ ತೋರಲ್ಲ, ಬೆಳ್ಳಿದೆ ಅಂತ ನಮ್ಗೆ ತೋರ್ಬೇಕಲ್ಲ. ಬೆಳ್ಳಿದೆ ಯಾವಾಗ ಭ್ರಾಂತಿ ನಿವೃತ್ತಿ ಆಯ್ತು ಅವಾಗ ನಮ್ಗೇನು ಇದಮ್ಮ ಇದು ಬೆಳ್ಳಿದಲ್ಲ, ಇದು ಇದಮ್ಮ ಇದು ಬೆಳ್ಳಿದಲ್ಲ, ಇದಮ್ ಇದು ಶುಕ್ತಿದು. ಹಾಗೆ ಪ್ರಾಯಶ್ಚಿತ್ತತ್ವ ಧರ್ಮವನ್ನು ಕೂಡ ಈ ಬೆಳ್ಳಿಯಲ್ಲಿ ಅಡ್ಜಸ್ಟ್ ಇರುವುದರಿಂದ ಎಂದೋ ಬಿದ್ದಂಥ ಬೆಳ್ಳಿ ತೋರ್ತದೆ. पण ಈಗ ಸದ್ಯ ಹುಟ್ಟಲಕತ್ತೆ, ಅದು ಹುಟ್ಟೈತಿ. ಇದಕ್ಕೆ ಆ ಮೊದಲ ಇರುವಿಕೆ ಏನ ಧರ್ಮ ಶುಕ್ತಿದು ಆ ಜ್ಞಾನ ಈಗ ಹುಟ್ಟುವಿಕೆಯಲ್ಲಿ ಪ್ರತಿಬಂಧಕ ಮಾಡ್ತು. ಅದಕ್ಕೆ ಮೊದಲ ಈಗ ಹುಟ್ಟುವಿಕೆ ಏನು ಬೆಳೆದದ ಆ ಹುಟ್ಟ್ಯಾಗ ಅದು ನಮ್ಗೆ ತೋರಲಿಲ್ಲ. ಬೆಳಿ ನಾವು ಅನಿರುತ್ವ ಹೇಳ್ತೇವೆ, पण ಆ ಉತ್ಪತ್ತಿಗೆ ಪ್ರತಿಬಂಧಕ ಮಾಡ್ತು. ಶುಕ್ತಿಯ ಪ್ರಾಯಶ್ಚಿತ್ತತ್ವ ಧರ್ಮ ಇದು ಈಗ ಉತ್ಪತ್ತಿಯಾಗುವ ಬೆಳೆಗೆ ಪ್ರತಿಬಂಧಕ ಮಾಡಿರೋದ್ರಿಂದ ಬೆಳೆ ಉತ್ಪತ್ತಿ ತೋರಲಿಲ್ಲ. ಆಯ್ತಾ? ಇನ್ನು ನಾಶ ನಾಳೆ